ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ನಂದೀಶ್ ಹಿರೇಮಠ್ ಸರ್ ಇವರು ಅಗಾಧ ಮತ್ತು ಅಪ್ರತಿಮ ಜ್ಞಾನವನ್ನು ಪಡೆದುಕೊಂಡು ಈ ಅರ್ಜಿತ ಜ್ಞಾನವನ್ನು ಎಲ್ಲ ಹಿತೈಷಿಗಳಿಗೆ ಮತ್ತು ಎಲ್ಲ ವರ್ಗದ ಜನಸಮುದಾಯಕ್ಕೆ ಕಲಾತ್ಮಕವಾಗಿ ಹಂಚಿಕೊಳ್ಳುತ್ತಾ ಇದ್ದಾರೆ. ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಈ ತತ್ವದ ಆಧಾರದ ಮೇಲೆ ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಸಂಪದ್ಭರಿತ ಸಂಪನ್ಮೂಲ ವ್ಯಕ್ತಿಯಾಗಿ ಖ್ಯಾತಿಯನ್ನು ಪಡೆದಿದ್ದಾರೆ. ಇವರು ಮೂಲತಃ ಎಂಎಸ್ಸಿ ಅಗ್ರಿಯಲ್ಲಿ ಸ್ನಾತಕೋತ್ತರ ಪದವಿ, ಎಂಬಿಎ, ಪಿಎಚ್ಡಿ ಪದವಿಗಳನ್ನು ಅಗ್ರಶ್ರೇಣಿಯಲ್ಲಿ ಪಡೆದಿದ್ದಾರೆ. ತದನಂತರ ಅವರ ಜ್ಞಾನ ಅರ್ಜನೆಯ ದಹ ಅವರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಪನ್ಯಾಸ ಅಭಿವೃದ್ಧಿ ಯೋಜನೆಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಉನ್ನತ ಶ್ರೇಣಿಯನ್ನು ಪಡೆದಿದ್ದಾರೆ. ಇಂದಿನ ಯುವಕರಿಗೆ ಇವರ ಮಾರ್ಗದರ್ಶಕರಾಗಿ ಅಲ್ಲದೆ ಸ್ಫೂರ್ತಿಯಾಗಿ ಕಂಗೊಳಿಸುತ್ತಿದ್ದಾರೆ. ಇವರು ಪಡೆದ ಮತ್ತು ಅನುಭವಗಳ ಪಟ್ಟಿ ಅಪರಿಮಿತವಾಗಿದೆ. ತಮ್ಮ 53 ವರ್ಷಗಳ ವಯಸ್ಸಿನಲ್ಲಿ ಇವರು ಗಳಿಸಿದ ಪ್ರತಿಭೆ ಮತ್ತು ಕೀರ್ತಿ ಅಗಾಧವಾಗಿದೆ. ಇದನ್ನು ಸಂಕ್ಷಿಪ್ತದಲ್ಲಿ ತಿಳಿಸಲು ನಮ್ಮ ಒಂದು ಚಿಕ್ಕ ಪ್ರಯತ್ನ. ಡಾಕ್ಟರ್ ನಂದೀಶ್ ಹಿರೇಮಠ್ ರವರು ಸದ್ಯಕ್ಕೆ ಹಿಂದೂಸ್ ಬಿಸ್ನೆಸ್ ಅಕಾಡೆಮಿ ಬೆಂಗಳೂರಿನಲ್ಲಿ 2015ರಿಂದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾನವ ಸಂಪನ್ಮೂಲ ಮತ್ತು ಉದ್ಯಮಶೀಲತೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉದ್ಯಮಶೀಲತೆ ಮತ್ತು ತಾಂತ್ರಿಕತೆಯ ಅಭಿವೃದ್ಧಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿಗೆ ಸಲಹೆಗಾರರಾಗಿ, ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಿಂದೂ ಬಿಸ್ನೆಸ್ ಅಕಾಡೆಮಿ ಸೇರುವುದಕ್ಕಿಂತ ಮೊದಲು ಇವರು ಈ ಕೆಳಗಿನ ಸಂಸ್ಥೆಗಳಲ್ಲಿ ಅಮೋಘವಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಪ್ರಾಂಶುಪಾಲಕರಾಗಿ, ಇಂಡಸ್ಟ್ರಿ ಅಂಡ್ ಅಕಾಡೆಮಿಕ್ ಕೊಲಾಬ್ರೇಷನ್ ಸಿಎಂಆರ್ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕ ಮತ್ತು ನಿರ್ದೇಶಕರಾಗಿ, ಐಬಿಎ, ನ್ಯಾಸ್ಕ್ಯಾಮ್, ಐಎಸ್ಬಿಸಿ, ಮುಜಾಂಬೆ ಯೂನಿವರ್ಸಿಟಿ, ತಾಂಜಾನಿಯಾ ಯೂನಿವರ್ಸಿಟಿ ಇಂತಹ ಹಲವಾರು ಸಂಸ್ಥೆಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡಿದಲ್ಲಿ ಉಪನ್ಯಾಸಕ ಮತ್ತು ಸಹಾಯಕ ಪ್ರಾಂಶುಪಾಲರಾಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹಿರಿಯ ಶ್ರೇಣಿಯ ಉಪನ್ಯಾಸಕ ಮತ್ತು ನಿರ್ದೇಶಕರಾಗಿ ಎನ್ಐಆರ್ಬಿಯಲ್ಲಿ 9 ವರ್ಷಗಳ ಮೇಲ್ಪಟ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದ ನಬಾರ್ಡ್ ಸಂಯೋಜನೆಯೊಂದಿಗೆ ಸುಮಾರು 12,000 ಬ್ಯಾಂಕಿಂಗ್ ಹಿರಿಯ ಅಧಿಕಾರಿಗಳಿಗೆ ತರಬೇತಿ ನೀಡಿ ಕೀರ್ತಿ ಇವರಿಗೆ ಇದೆ. ಡಾಕ್ಟರ್ ನಂದೀಶ್ ಹಿರೇಮಠ್ ಅವರು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಅಭಿವೃದ್ಧಿಯ ಸಚಿವಾಲಯದ ಸ್ಟಾರ್ ಫ್ಯಾಕಲ್ಟಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಶ್ರೀಯುತರು ಹಲವಾರು ಪ್ರಶಸ್ತಿಯನ್ನು ಪಡೆದುಕೊಂಡ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರು. ಇವರಿಗೆ ಗೌರವಪೂರ್ವಕವಾಗಿ ಲಭಿಸಿದ ಪ್ರಶಸ್ತಿಗಳೆಂದರೆ ಲೀಡರ್ಶಿಪ್ ಅವಾರ್ಡ್ 2018, ಕೆಎಂ ಗ್ಲೋಬಲ್ ಟೆಕ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಬೆಂಗಳೂರು, ಅಕೇಷನಲ್ ಎಕ್ಸಲೆನ್ಸ್ ಅವಾರ್ಡ್ ಎಜುಕೇಶನ್ 2017 ರೋಟರಿ ಸಂಸ್ಥೆಯಿಂದ, ಲೀಡರ್ಶಿಪ್ ಅವಾರ್ಡ್ 2012 ಐಬಿಎಂಆರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ ಇವರಿಂದ, ಔಟ್ಸ್ಟ್ಯಾಂಡಿಂಗ್ ರೋಟೇರಿಯನ್ ಅವಾರ್ಡ್ 2006, ಯಂಗ್ ಸೈಂಟಿಸ್ಟ್ ಫಾರಿನ್ ಟ್ರಾವೆಲ್ ಅವಾರ್ಡ್ 1995 ಸಿಎಸ್ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಇವರಿಂದ. ಶ್ರೀಯುತರು ಸಾಮಾಜಿಕ ಸೇವೆ ಮತ್ತು ಚಟುವಟಿಕೆಗಳಲ್ಲಿ ಅವಿರತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತವಾಗಿ ಲೋಕಸೇವಾ ಫೌಂಡೇಶನ್ ಇದರ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಮತ್ತು ಪ್ರಕೃತಿ ಫೌಂಡೇಶನ್ ಇದರ ಸಂಸ್ಥಾಪಕ ನಿರ್ದೇಶಕರಾಗಿ ಕಾರ್ಯ ಸಲ್ಲಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ವೀರಶೈವ ಸಂಸ್ಥಾಪನಾ ಘಟಕದ ಸಂಸ್ಥಾಪಕ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಕನ್ಸಲ್ಟೆನ್ಸಿ ವಿತ್ ಎನ್ಜಿಒಸ್, ಪ್ರೊಫೆಷನಲ್ ನೆಟ್ವರ್ಕಿಂಗ್, WTO ಅಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ವಿಷಯದಲ್ಲಿ ಮಾರ್ಗದರ್ಶಕರಾಗಿ, ಸಲಹೆಗಾರರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ತರಬೇತಿ ನೀಡಿದ್ದಾರೆ. ಇವರ ಮುಖ್ಯ ತತ್ವ ಎಂದರೆ ಲೈಫ್ ಲಾಂಗ್ ಲರ್ನಿಂಗ್ ಎಂಬುದು. ಇಂತಹ ಬಹುಮುಖದ ಪ್ರತಿಭೆಯ ವ್ಯಕ್ತಿಯ ಇಂದು ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ದೊರಕಿದ್ದು ನಮ್ಮ ಸುದೈವ. ಇಂತಹ ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಟಾಪಿಕ್ ಏನಪ್ಪಾ ಅಂತಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಗ್ರಾಹಕ ಸಂಬಂಧ ನಿರ್ವಹಣೆ ಬಗ್ಗೆ. ಮೊದಲೇದಾಗಿ ಅದರಲ್ಲಿ 8 ಬೇರೆ ಬೇರೆ ವಿಧಗಳಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಆಮೇಲೆ ಮುಂದೆ ಹೋಗ್ತಾರೆ. ಓಕೆ, ಮೊದಲೇದು ಏನಪ್ಪಾ ಅಂತಂದ್ರೆ ಇದು ಸೌಹಾರ್ದ ಕೋಆಪರೇಟಿವ್ಗಳಿಗೆ ಬಹಳ ಇಂಪಾರ್ಟೆಂಟ್. ಅಂದ್ರೆ ಈಗ ನೀವು ಕಮರ್ಷಿಯಲ್ ಬ್ಯಾಂಕ್ಸ್ ತಗೊಳ್ಳಿ ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ತಗೊಳ್ಳಿ, ಫಾರಿನ್ ಬ್ಯಾಂಕ್ಸ್ ತಗೊಳ್ಳಿ, ಒಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಒಂದು ವೈಯಕ್ತಿಕ ಸಂಬಂಧ ಏನಿದೆಯಲ್ಲ ಅದು ಬಹಳ ಡೀಪ್ ಆಗಿರುತ್ತೆ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ತಗೊಂಡು. ಸೊ ಆ ಲೆಕ್ಕದಲ್ಲಿ ಇದು ಕಸ್ಟಮರ್ ಸರ್ವಿಸ್ ಹೈರಾರ್ಕಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಬಹುಶಃ ಎಲ್ಲರಿಗೂ ಗೊತ್ತಿರಬೇಕು. ಮೊದಲೇದಾಗಿ ನಾವು ಕಸ್ಟಮರ್ ಏನೇನು ಅವಶ್ಯಕತೆಗಳಿದೆ ಅಂದ್ರೆ ಕಸ್ಟಮರ್ ನೀಡ್ಸ್ ಅಂತ ಏನ್ ಹೇಳ್ತೀವಿ, ಬೇಸಿಕ್ ಕಸ್ಟಮರ್ ನೀಡ್ಸ್, ಅವನ್ನ ನಾವು ಪ್ರೊವೈಡ್ ಮಾಡಿದಾಗ ಕಸ್ಟಮರ್ಸ್ಗೆ ನಮ್ದು ಉದ್ದೇಶ ಏನಿರ್ಬೇಕಪ್ಪ ಅಂತಂದ್ರೆ ಯಾವುದೇ ರೀತಿ ಕಂಪ್ಲೇಂಟ್ಸ್ಗಳು ಬರಬಾರ್ದು. ಅದು ಮೊದಲೇದು. ಈ ನೀವು ಈ ಟ್ರಯಾಂಗಲ್ ಏನ್ ನೋಡ್ತಾ ಇದೀರಲ್ಲ, ಪಿರಮಿಡ್ ಅಂತ ಏನ್ ಹೇಳ್ತೇವಲ್ಲ, ಅದು ದಟ್ ಈಸ್ ದ ಬೇಸ್. ಅಂದ್ರೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಬಾರ್ದು. ಆಮೇಲೆ ಎರಡನೇದು ಏನಪ್ಪಾ ಅಂತಂದ್ರೆ ಆ ಕಸ್ಟಮರ್ಸ್ಗೆ ಒಂದು ಕಾನ್ಫಿಡೆನ್ಸ್ ಇರ್ಬೇಕು. ಈಗ ನೀವು ಯಾವುದೇ ಕಸ್ಟಮರ್ಸ್ ತಗೊಳ್ಳಿ, ಗ್ರಾಹಕರನ್ನ ಬಂದ್ ಡೆಪಾಸಿಟ್ ಇಡ್ತಾರೆ ಈಗ ನಿಮ್ಮ ವಿಕಾಸ ಬ್ಯಾಂಕ್ ನಲ್ಲಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಅವರು ಒಂದು ನಂಬಿಕೆ ಅಂದ್ರೆ ಟ್ರಸ್ಟ್ ಮತ್ತು ಕಾನ್ಫಿಡೆನ್ಸ್ ಇಟ್ಕೊಂಡ್ಬಿಟ್ಟು ದೇ ವಿಲ್ ಕಮ್ ಅಂಡ್ ಪುಟ್ ದ ಡೆಪಾಸಿಟ್ಸ್. ಅದರಿಂದ ನೆಕ್ಸ್ಟ್ ಲೆವೆಲ್ ಏನಾಗುತ್ತಪ್ಪ ಅಂತಂದ್ರೆ ನಾವು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಎಕ್ಸ್ಪೀಡ್ ಮಾಡಿದಾಗ, ಅಂದ್ರೆ ಅವ್ರದ್ದು ಏನು ಅಭಿಲಾಷೆಗಳು ಅಥವಾ ಆಕಾಂಕ್ಷೆಗಳು ಇರುತ್ತೆ ಅದನ್ನ ನಾವು ಮೀಟ್ ಮಾಡಿ
ಅದನ್ನ ಅವ್ರು ಏನ್ ಅನ್ಕೊಂಡಿರ್ತಾರೆ ಅದಕ್ಕಿಂತ ಒಳ್ಳೆ ಸೇವೆಯನ್ನ ನಾವು ಅವ್ರಿಗೆ ಒದಗಿಸಿಕೊಟ್ಟಾಗ ಏನಾಗುತ್ತೆ, ದೇ ವಿಲ್ ಬಿಕಮ್ ದ ಲಾಯಲ್ ಕಸ್ಟಮರ್ಸ್. ಅಂದ್ರೆ ಬಿಲ್ಡಿಂಗ್ ದ ಲಾಯಲ್ಟಿ ಅಂತ ಹೇಳ್ತೀವಿ. ಕೊನೆಗೆ ಏನಾಗುತ್ತಪ್ಪ ಅಂತಂದ್ರೆ ಕಸ್ಟಮರ್ ಡಿಲೈಟ್. ಅಂದ್ರೆ ಕಸ್ಟಮರ್ ಎಷ್ಟು ಖುಷಿ ಆಗ್ತಾರ ಅಂತಂದ್ರೆ ಅವರು ಬ್ಯಾಂಕ್ ನಲ್ಲಿ ಇರೋದು ಅಷ್ಟೇ ಅಲ್ಲ, ಅವರು ಮುಂದೆ ಹೋಗ್ಬಿಟ್ಟು ಬೇರೆ ಕಸ್ಟಮರ್ಸ್ ಇಲ್ಲಿ ರೆಫರ್ ಮಾಡ್ಲಿಕ್ಕೆ ಶುರು ಮಾಡಿ. ಈಗ ನೀವು ವಿಕಾಸ್ ಬ್ಯಾಂಕ್ ಇಂದ ಉದಾಹರಣೆ ತಗೊಳ್ಳಿ. ಈಗ 365 ಡೇಸ್ ಈಗ ಅಮಾಂಗ್ ವೇರಿಯಸ್ ಕ್ಯಾಟಗರಿ ಆಫ್ ಕಸ್ಟಮರ್ಸ್ ನಲ್ಲಿ, ಎಸ್ಪೆಷಲಿ ಈಗ ಲಾರಿ ಓನರ್ಸ್ ನಿಮ್ಮ ಹೊಸಪೇಟೆ ಬೆಲ್ಟ್ ನಲ್ಲಿ ತಗೊಂಡಪ್ಪ ಅಂದ್ರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ರೆಫರ್ ಮಾಡಿರೋದ್ರಿಂದ ನಿಮ್ ಸಂಸ್ಥೆ ಬೆಳೆದಿದೆ ಅಂತ ಗೊತ್ತು ನನಗೆ. ಅಂದ್ರೆ ಇಟ್ ಈಸ್ ಬೇಸಿಕ್ಲಿ ಬಿಕಾಸ್ ದೇ ಹ್ಯಾವ್ ಗಾಟ್ ದ ಸರ್ವಿಸ್ ವಿಚ್ ಇಸ್ ವೆರಿ ವೆರಿ ಡಿಲೈಟ್ಫುಲ್. ಅದು ಮೊದಲೇದು. ಸೊ ಈಗ ಬೇಸಿಕ್ಲಿ ನಾನೇನ್ ಹೇಳ್ತಾ ಇದ್ದಿದ್ದು ಅಂದ್ರೆ ಫಸ್ಟ್ ಗೆ ನಾವು ಕಂಪ್ಲೇಂಟ್ಸ್ ಬರೋದನ್ನ ಅವಾಯ್ಡ್ ಮಾಡಬೇಕು ಅಗದಿ ಬಿಗಿನಿಂಗ್ ಸ್ಟೇಜ್ ನಲ್ಲಿ. ಈಗ ದಿಸ್ ಇಸ್ ನಾಟ್ ಅಪ್ಲಿಕಬಲ್ ಟು ವಿಕಾಸ್ ಬ್ಯಾಂಕ್ ವಿಚ್ ಇಸ್ ಆಲ್ರೆಡಿ ನಾವು ಸೆಲೆಬ್ರೇಟಿಂಗ್ 25 ಇಯರ್ಸ್. ಬಟ್ ಯಾವುದೇ ಸಂಸ್ಥೆ ಶುರು ಆದಾಗ ಆಮೇಲೆ ಕಾನ್ಫಿಡೆನ್ಸ್, ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಲಾಯಲ್ಟಿ ಬಿಲ್ಡ್ ಮಾಡ್ಕೊಂಡು ಕೊನೆ ಕಸ್ಟಮರ್ ರಿಟೈನ್. ಈಗ ಇದರಲ್ಲಿ ಒಂದು ಪ್ಲೀಸ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ. ಪ್ಲೀಸ್ ಅಂತಂದ್ರೆ ನೀವು ಇಲ್ಲಿ ಕೂಲಂಕಷವಾಗಿ ಒಂದ್ ಸ್ವಲ್ಪ ನೋಡಿದ್ನಪ್ಪ ಅಂದ್ರೆ ಒಂದೊಂದು ವರ್ಡ್ಗೆ ಅಂದ್ರೆ ಪಿ ಗೆ ಒಂದೊಂದು ಎಕ್ಸ್ಪಾನ್ಷನ್ ಒಂದೊಂದು ಅರ್ಥ ಇದೆ. ಪಿ ಅಂದ್ರೆ ಪ್ರೊಟೆಕ್ಷನ್. ಅಂದ್ರೆ ಈಗ ನಾವು ಕಸ್ಟಮರ್ಸ್ ಇಂಟ್ರೆಸ್ಟ್ ಏನಿರುತ್ತಲ್ಲ ಅವ್ರಿಗೆ ಏನೇನ್ ಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ವಿಲ್ ಹ್ಯಾವ್ ಟು ಪ್ರೊಟೆಕ್ಟ್ ದೇರ್. ಈಗ ನಾನು ನಿಮಗೆ ಒಂದು ಸಿಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಡೆಪಾಸಿಟ್ಸ್ ಇಟ್ಟಿರ್ತಾರೆ ಡೆಪಾಸಿಟರ್ಸ್ ಬಂದು. ಆ ಡೆಪಾಸಿಟರ್ಸ್ಗೆ ನಾವು ಒಳ್ಳೆ ಸರ್ವಿಸ್ ಕೊಡೋದು ಅಷ್ಟೇ ಅಲ್ಲ, ದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ದ ಡೆಪಾಸಿಟ್ಸ್ ಅನ್ನ ನಾವು ಮೇಂಟೈನ್ ಮಾಡಿ ಆ ಕಸ್ಟಮರ್ಗೆ ಅಕಸ್ಮಾತ್ ಏನೋ ತೊಂದರೆ ಬಂತು, ಪ್ರೀ ಮೆಚೂರ್ ಡೆಪಾಸಿಟ್ ಅನ್ನು ಮಾಡಬೇಕಾದ್ರೂ ಸಹಿತ ವಿಲ್ ಹ್ಯಾವ್ ಟು ಸಿ ದಟ್ ದೇರ್ ಇಂಟ್ರೆಸ್ಟ್ ಆರ್ ಪ್ರೊಟೆಕ್ಟೆಡ್, ಸಂಸ್ಥೆಯ ಇಂಟ್ರೆಸ್ಟ್ ಅಲ್ಲ. ದಟ್ ಈಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಬ್ಜೆಕ್ಟ್. ಎರಡನೇದು ವಿಲ್ ಹ್ಯಾವ್ ಟು ಲಿಸನ್ ಟು ದೆಮ್. ಅಂದ್ರೆ ಈಗ ಕಸ್ಟಮರ್ಸ್ ಬಂದೊತ್ನಾಗೆ ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಬ್ಯಾಂಕಿನ ಉದ್ಯೋಗಗಳು ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಲಕ್ಷ ಕೊಟ್ಟು ಕೇಳಲ್ಲ. ಹಿಯರಿಂಗ್ ಲಿಸ್ನಿಂಗ್ ಬಹಳ ವ್ಯತ್ಯಾಸ. ಏನಪ್ಪಾ ಅಂತಂದ್ರೆ ಲಿಸ್ನಿಂಗ್ ಅಂತಂದ್ರೆ ನಾವು ಪೂರ್ತಿ ಮನಸ್ಸು ಕೊಟ್ಟು ಕೇಳೋದು, ಅವ್ರಿಗೆ ಏನ್ ಬೇಕು ಅಂತ ಕೇಳಿ ಆಮೇಲೆ ಸರ್ವಿಸ್ ಆಫರ್ ಮಾಡೋದು ಏನಿದೆಯಲ್ಲ ಅದು ಎರಡನೇ ಕ್ವಾಲಿಟಿ. ಇದು ಫಸ್ಟ್ ಪಿ ಅಂದ್ರೆ ಪ್ರೊಟೆಕ್ಟ್, ಎಲ್ ಅಂತಂದ್ರೆ ಲಿಸನ್. ಥರ್ಡ್ ಒನ್ ಇ ಅಂದ್ರೆ ಎಂಗೇಜ್. ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬ್ಯಾಂಕಿನ ಎಲ್ಲ ಉದ್ಯೋಗಗಳು ಸೇರಿ ಎಲ್ಲ ಕಸ್ಟಮರ್ಸ್ಗೆ ಎಂಗೇಜ್ ಆಗಿಬಿಟ್ಟು ಅವ್ರಿಗೆ ಒಂದ್ ರೀತಿ ವಿವಿಧವಾಗಿರತಕ್ಕಂತ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ಈ ಎಕ್ಸ್ಪೀರಿಯನ್ಸ್ ಕೊಡೋ ಪರಿಸ್ಥಿತಿಯಲ್ಲಿ ಅಸಿಸ್ಟೆನ್ಸ್ ಏನೇನ್ ಬೇಕಾಗುತ್ತಲ್ಲ ಅದನ್ನು ಕೊಡ್ಬೇಕಾಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಒಬ್ರು ವಯಸ್ಸಾದ ಯಜಮಾನರು ಬಂದಿರ್ತಾರೆ, ಅವ್ರಿಗೆ ಕೈ ನಡುಗ್ತಾ ಇರುತ್ತೆ. ಎಂಪ್ಲಾಯಿ ಸ್ಟಾಫ್ ಶುಡ್ ಆಲ್ವೇಸ್ ಅಸಿಸ್ಟ್ ದೆಮ್ ಅಂಡ್ ಸಪೋರ್ಟ್ ದೆಮ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂದ್ರೆ ಡೌನ್ ದ ಲೇನ್ ವಿ ಶುಡ್ ಆಲ್ಸೋ ಎಜುಕೇಟ್. ಸೊ ದಿಸ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ ದ ಪ್ಲೀಸ್. ನಾರ್ಮಲಿ ನಾವು ಪ್ಲೀಸ್ ಅಂತಂದ್ರೆ ರಿಕ್ವೆಸ್ಟ್ ಅಂತ ಅನ್ಕೊಂಡಿದೀವಿ, ಬಟ್ ನೀವು ಒಂದ್ ಸ್ವಲ್ಪ ಕೂಲಂಕಷವಾಗಿ ಗಮನಿಸಿದಾಗ CRM ನಲ್ಲಿ ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪ್ರತಿಯೊಬ್ಬ ಎಂಪ್ಲಾಯೀಸ್ನು ಈ ಪ್ರೊಟೆಕ್ಟಿಂಗ್ ಫಿಲಾಸಫಿ, ಲಿಸ್ನಿಂಗ್ ಫಿಲಾಸಫಿ, ಎಂಗೇಜಿಂಗ್ ಕಸ್ಟಮರ್ಸ್ ಅಂದ್ರೆ ಅವ್ರನ್ನ ಸಂಪೂರ್ಣವಾಗಿ ನಮ್ಮ ಸಂಸ್ಥೆಯ ಬಿಸ್ನೆಸ್ ನಲ್ಲಿ ಅಳವಡಿಸ್ಕೊಳ್ಳೋದು, ಆಮೇಲೆ ಅವ್ರಿಗೆ ಬೇಕಾದಾಗ ಅಸಿಸ್ಟೆಂಟ್ ಕೊಡೋದು, ಸಪೋರ್ಟ್ ಕೊಡೋದು, ಮತ್ತೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಎಜುಕೇಟ್ ಮಾಡ್ತಾ ಇರಬೇಕು. ನಾವು ಇದನ್ನ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ದೇ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಕಸ್ಟಮರ್ಸ್. ಸೊ ಕ್ವಾಲಿಟಿ ಅಂತಂದ್ರೆ ಎಲ್ಲ ಆರ್ಗನೈಸೇಷನ್ ಅಲ್ಲಿ ಇಂಪಾರ್ಟೆಂಟ್. ನಾನು ಒಂದು ಸಿಂಪಲ್ ಕ್ವಾಲಿಟಿ ಸ್ಟೇಟ್ಮೆಂಟ್ ತಗೊಳ್ತೀನಿ, ಯಾಕಂದ್ರೆ ಈ ಕೋಆಪರೇಟಿವ್ ಎಲ್ಲರಿಗೂ ಈ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಈ ಸ್ಟ್ಯಾಂಪಿಂಗ್ ಸೆಂಟರ್ ತಕ್ಕ ಗೊತ್ತೇ ಇದೆ. ಅವ್ರದ್ದು ನಾನು ವಿಷನ್ ಸ್ಟೇಟ್ಮೆಂಟ್ ತಗೊಂಡು ಜಸ್ಟ್ ನೋಡಿದ್ನಪ್ಪ ಅಂದ್ರೆ ಟು ಬಿ ಅ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಡ್ರಿವನ್ ಅಂಡ್ ಕ್ಲೈಂಟ್ ಫೋಕಸ್ಡ್ ಮಾರ್ಕೆಟ್ ಲೀಡರ್. ಎದರಲ್ಲಿ ಇನ್ ಫೈನಾನ್ಷಿಯಲ್ ಅಂಡ್ ಟೆಕ್ನಿಕಲ್ ಸರ್ವಿಸ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಂದು ಟೆಕ್ನಾಲಜಿ ಇದೆ, ಇನ್ನೊಂದು ಕ್ಲೈಂಟ್ ಫೋಕಸ್ಡ್ ಅಂದ್ರೆ ಕಸ್ಟಮರ್ಸ್. ಅಂದ್ರೆ ನೀವು ಪ್ರತಿಯೊಂದು ಸಂಸ್ಥೆಯಲ್ಲಿ ನಿಮ್ಮದೇ ಆಗಿರತಕ್ಕಂತ ಒಂದು ತತ್ವನ ಇಟ್ಕೊಂಡು ನೀವು ಕಸ್ಟಮರ್ ಸರ್ವಿಸ್ ಕೊಟ್ಟಾಗ ಯು ಕ್ಯಾನ್ ಆಲ್ವೇಸ್ ಸರ್ವ್ ದ ಕಸ್ಟಮರ್ಸ್ ಬೆಟರ್. ಆ ಮಾತು ಹೇಳ್ತಾ ಈಗ 8 ಕಸ್ಟಮರ್ ಲೆವೆಲ್ಸ್ ಇದೆ ಅಂದ್ರೆ CRM, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಮೊದಲೇದು ಏನಪ್ಪಾ ಅಂತಂದ್ರೆ ಇದು ಬೇಸಿಕಲಿ ಒಂದು ಸಂಸ್ಥೆ ಇದೆ. ಈಗ ವಿಕಾಸ ಬ್ಯಾಂಕ್ ಇದೆ, ಅದಕ್ಕೊಂದು ಉದ್ದೇಶ ಇದೆ. ಅಂದ್ರೆ ಒಂದು ಸಂಸ್ಥೆ ಮತ್ತು ಒಂದು ಉದ್ದೇಶ ಎರಡೂ ಕೈ ಜೋಡಿದಾಗ ಒಬ್ಬ ಗ್ರಾಹಕ ಜೀವನ ಪಡ್ಕೊಳ್ತಾನೆ, ಅಂದ್ರೆ ಕಸ್ಟಮರ್ ವಿಲ್ ಗೆಟ್ ಬಾರ್ನ್. ಸೊ ದಿಸ್ ಇಸ್ ದ ವೆರಿ ವೆರಿ ಫಸ್ಟ್ ಲೆವೆಲ್. ಅಂದ್ರೆ ಒಂದು ಸಂಸ್ಥೆ ಇರಬೇಕು, ಅದಕ್ಕೊಂದು ಉದ್ದೇಶ ಇರಬೇಕು, ಅವಾಗ ಗ್ರಾಹಕ ಹುಟ್ಟುಕೊಳ್ತಾನೆ. ಸೆಕೆಂಡ್ ಲೆವೆಲ್ ಏನಪ್ಪಾ ಅಂತಂದ್ರೆ ಈ ಕಸ್ಟಮರ್ ಇರ್ತಾರೆ. ಅಂದ್ರೆ ನಾವೀಗ ಆಲ್ರೆಡಿ ನೋಡಿದೀವಿ, ಕಸ್ಟಮರ್ ಸಂಸ್ಥೆ ಇದೆ, ಉದ್ದೇಶ ಇದೆ, ಅದು ಕಸ್ಟಮರ್ಗೆ ಏನೋ ಒಂದು ಅವಶ್ಯಕತೆ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಗ್ರಾಜುಯೇಟ್ ಮುಗಿಸಿ ಒಂದು ಹೊಸ ಕೆಲಸಕ್ಕೆ ಸೇರಿರ್ತಾನೆ, ಮಾರ್ಕೆಟಿಂಗ್ ಕೆಲಸಕ್ಕೆ, ಅವನಿಗೆ ಬೈಕ್ ಬೇಕಾಗಿರುತ್ತೆ. ಸೊ ಇಲ್ಲಿ ಕಸ್ಟಮರ್ ಇದ್ದಾನೆ, ಅವನಿಗೆ ಒಂದು ಅವಶ್ಯಕತೆ ಇದೆ. ನೀವು ಆ ಅವಶ್ಯಕತೆಯನ್ನ ನೀವು ಪೂರೈಸಿದಾಗ ಕಸ್ಟಮರ್ ಸರ್ವಿಸ್ ಅಂತ ಆಗುತ್ತೆ. ಅದು ಅಂದ್ರೆ ಗ್ರಾಹಕ ಸೇವೆ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ. ಅಂದ್ರೆ ಈಗ ಒಬ್ಬ ಹೊಸದಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಬೈಕ್ ಬೇಕಾಗಿದೆ, ಆ ಬೈಕಿಗೆ ವಿಕಾಸ ಬ್ಯಾಂಕ್ನವರು ಸಾಲ ಕೊಟ್ಟರು, ದೆನ್ ಇಟ್ ಬಿಕಮ್ಸ್
ಕಸ್ಟಮರ್ ಸರ್ವಿಸ್. ಥರ್ಡ್ ಲೆವೆಲ್ ಏನಪ್ಪಾ ಅಂದ್ರೆ, ಕಸ್ಟಮರ್ ಇದ್ದಾರೆ, ಅವ್ರಿಗೆ ನೀವು ಸೇವೆಯನ್ನ ಒದಗಿಸಿಕೊಡ್ತೀರಾ, ಅಂದ್ರೆ ಯು ಪ್ರೊವೈಡ್ ದ ಸರ್ವಿಸಸ್. ಅವಾಗ ಅವರ ಸರ್ವಿಸಸ್ ನೀವು ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ. ದಟ್ ಬಿಕಮ್ಸ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಅಂದ್ರೆ ಗ್ರಾಹಕ ಸಂತೃಪ್ತಿ ಅಂತ ಹೇಳ್ತೀವಿ. ದಿಸ್ ಇಸ್ ದ ಥರ್ಡ್ ಲೆವೆಲ್ ಆಫ್ ದಿ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್. ಫೋರ್ತ್ ಏನಪ್ಪಾ ಅಂತಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ನಾವು ಇಲ್ಲಿ ಪ್ರೀವಿಯಸ್ ನೋಡಿದ್ವಲ್ಲ, ಈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೆಕ್ಸ್ಟ್ ಲೆವೆಲ್ ಇದು. ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಎಲ್ಲ ಎಂಪ್ಲಾಯೀಸ್ ಸೇರ್ಕೊಂಡ್ಬಿಟ್ಟು ಕಸ್ಟಮರ್ ಇಂಟಿಮಸಿ ಬರುತ್ತೆ. ಅಂದ್ರೆ ನಾವು ಕಸ್ಟಮರ್ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ ನಮ್ಗೆ. ಈಗ ಒಬ್ಬ ಬ್ಯಾಂಕ್ ನಲ್ಲಿ ಒಬ್ಬ ಕಸ್ಟಮರ್ ಬಂದಪ್ಪ ಅಂದ್ರೆ ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ, ಎಷ್ಟು ವ್ಯವಹಾರ ಮಾಡ್ತಾರೆ, ಅವ್ರದ್ದು ಯೂನಿಟ್ ಎಲ್ಲಿದೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನು, ಎಲ್ಲ ಇನ್ಫಾರ್ಮೇಶನ್ ಎಂಪ್ಲಾಯಿ ಹತ್ರ ಇದ್ದಾಗ ಏನಾಗ್ಬಿಡುತ್ತೆ, ಅವರು ಆಟೋಮೆಟಿಕ್ಲಿ ಎಲ್ಲ ಮಾಡ್ತಕ್ಕಂಥ ಕೆಲಸದಲ್ಲಿ ಪೂರ್ತಿ ಇನ್ವಾಲ್ವ್ ಆದಾಗ ಒಂದು ರೀತಿ ಅನ್ಯೋನ್ಯವಾದ ಸಂಬಂಧ ಡೆವಲಪ್ ಆಗಿರುತ್ತೆ ಬಿಟ್ವೀನ್ ದ ಬ್ಯಾಂಕ್ ಅಂಡ್ ದ ಕಸ್ಟಮರ್. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಕಸ್ಟಮರ್ ಇಂಟಿಮೆಸಿ ಅಂತ. ಅಂದ್ರೆ ಅನ್ಯೋನ್ಯವಾಗಿರ್ತಕ್ಕಂಥ ಒಬ್ಬ ಬ್ಯಾಂಕರು ಮತ್ತೆ ಗ್ರಾಹಕರ ನಡುವೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸಂಬಂಧ ಏರ್ಪಡೋದು. ಇದು ಫೋರ್ತ್ ಲೆವೆಲ್. ಐದನೇದೇನಪ್ಪಾ ಅಂದ್ರೆ, ಈ ಕಸ್ಟಮರ್ ಇಂಟಿಮೆಸಿ ಜೊತೆಗೆ ನಾವು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ಅದು ನಾವು ನಾರ್ಮಲಿ ಮೊದಲೇ ಪ್ಲಾನ್ ಮಾಡಿರಲ್ಲ, ಬಟ್ ಆ ಕಸ್ಟಮರ್ಗೆ ಅವಶ್ಯಕತೆ ಇರುತ್ತೆ. ಅವ್ರು ಅಂದ್ಕೊಂಡಕ್ಕಿಂತ ಹೆಚ್ಚಿಗೆ ನೀವು ಕಸ್ಟಮರ್ ಸರ್ವಿಸ್ ಕೊಟ್ಟಾಗ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಸ್ಟಮರ್ ವಿಲ್ ಬಿಕಮ್ ವೆರಿ ವೆರಿ ಡಿಲೈಟ್. ನಿಮಗೆ ಒಂದು ಉದಾಹರಣೆ ಹೇಳಿದ್ರೆ ಬಹುಶಃ ಇದು ಅರ್ಥ ಆಗ್ಬೋದು ಅಂತ. ಈಗ ಐ ಆಮ್ ಅ ಕಸ್ಟಮರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. 2004 ನಲ್ಲಿ ಧಾರವಾಡದಲ್ಲಿ ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ತಗೊಂಡಿದ್ದೆ. ನಾನು ಲೋನ್ಗೆ ಅಪ್ಲೈ ಮಾಡಿದ್ದೆ. 5.5 lakhs ಸೈಟ್ ಹೌಸಿಂಗ್ ಲೋನ್ ರಿಲೀಸ್ ಮಾಡಿದ್ರು, ಸೈಟ್ ಖರೀದಿ ಮಾಡ್ಲಿಕ್ಕೆ. ದೆನ್ ಕನ್ಸ್ಟ್ರಕ್ಷನ್ಗೆ ಲೇಟರ್ ಆನ್ 15 lakh. ರಿಜಿಸ್ಟ್ರೇಷನ್ ಹೋಗೋ ಮುಂದೆ ಮ್ಯಾನೇಜರ್ ಒಬ್ರು ಕುಲಕರ್ಣಿ ಅಂತಿದ್ರು. ಅವ್ರು ಕೇಳಿದ್ರು, ನಂದು ಹಿರೇಮಠ ಏನ್ ಮಾಡ್ತಾ ಇದ್ದೀರಾ, ರಿಜಿಸ್ಟ್ರೇಷನ್ಗೆ ಒಂದು 52,000 ಆಗುತ್ತಲ್ಲ ಅಂತ. ಸರ್, ಇನ್ನೂ ಏನು ತಲೆ ಕೆಡಿಸ್ಕೊಂಡಿಲ್ಲ, 3 ದಿವಸ ಇದೆಯಲ್ಲ, ವಿಚಾರ ಮಾಡಿ ಅವ್ಯಾಸ್ತ ಮಾಡ್ತೀವಿ, ದುಡ್ಡು ಇದೆಯೋ ಇಲ್ವೋ ಅಂದ್ರು. ಇಲ್ಲ ಸರ್ ಅಂದೆ. ಮತ್ತೆ ಅದಕ್ಕೆ ಯಾಕೆ ಗುದ್ದಾಡ್ತೀರಾ, ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ರು. ನಾನು ಕಸ್ಟಮರ್ ಆಗಿ 52,000 ನಾನು ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ಕುಲಕರ್ಣಿ ಅವರು ಸಪೋರ್ಟ್ ಕೊಟ್ರು. ಅಂಡ್ ಹಿ ಆಲ್ಸೋ ಟೋಲ್ಡ್ ಒನ್ ಮೋರ್ ಥಿಂಗ್. ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಗಮನ ಕೊಟ್ಟು ಕೇಳಿ. ಅವರು ಕೊನೆಗೆ ಒಂದು ಹೇಳಿದ್ರು, ಹಿರೇಮಠ್ರೆ, ನೀವು ಮನೆಯಲ್ಲಿ ಸುಮ್ಮನೆ ಸೇಲ್ ಇಟ್ಕೊಳಕ್ ತೊಂದ್ರೆ ಅಲ್ವಾ, ಬಂದು ಬ್ಯಾಂಕ್ ನಲ್ಲಿ ಇಟ್ಕೊಳ್ಳಿ, ತಲೆ ಕೆಡಿಸ್ಕೊಬಿಡಿ. ಆಕ್ಚುಲಿ ವಾಸ್ ಟಾಕಿಂಗ್ ಅಬೌಟ್ ದಿಸ್ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ದ ಕಸ್ಟಮರ್ಸ್ ವಿಚ್ ವಿ ವರ್ ಟಾಕಿಂಗ್. ಇಲ್ಲಿ ನೋಡಿ, ಕಸ್ಟಮರ್ ಸರ್ವಿಸು ಮಾಡಿದ್ರು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಇಂಟಿಮೆಸಿನೂ ಬಂತು, ಯಾಕಂದ್ರೆ ಈ ವಾಸ್ ಟಾಕಿಂಗ್ ಬೈ ನೇಮ್ ಟು ಮೀ. ದೆನ್ ಹಿ ಇಸ್ ಗಿವಿಂಗ್ ಸಮಥಿಂಗ್ ವಿಚ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಈಗ ನೀವು ಆ ಪರಿಸ್ಥಿತಿಯಲ್ಲಿ ಇದ್ನಪ್ಪ ಅಂದ್ರೆ, ಡೂ ಯು ಥಿಂಕ್ ಯು ವಿಲ್ ಫೀಲ್ ಹ್ಯಾಪಿ? ಡೆಫಿನೆಟ್ಲಿ ಎಸ್. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮೊದಲೇ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡೋದ್ರ ಬದಲು ನೀವು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಅನ್ನು ಕೊಟ್ಟಾಗ ಆಟೋಮೆಟಿಕ್ಲಿ ಕಸ್ಟಮರ್ ವಿಲ್ ಬಿಕಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ದಟ್ ಈಸ್ ಕಾಲ್ಡ್ ಕಸ್ಟಮರ್ ಡಿಲೈಟ್. ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ, ಈ ಕಸ್ಟಮರ್ ಡಿಲೈಟ್ಗೆ ಎರರ್ ಫ್ರೀ ಅಂಡ್ ಟೈಮ್ಲಿ ಸರ್ವಿಸ್. ಅಂದ್ರೆ ಏನು ಮಿಸ್ಟೇಕ್ ಆಗದಂಗೆ ಟೈಮ್ ಸೀರ್ ಅಲ್ಲಿ ಯಾವ ಟೈಮ್ ನಲ್ಲಿ ಏನ್ ಕೊಡ್ಬೇಕು ಅದನ್ನ ಮಾಡಿದ್ನಪ್ಪ ಅಂದ್ರೆ ಇಟ್ ಬಿಕಮ್ಸ್ ಕಸ್ಟಮರ್ ಬ್ಲಿಸ್. ಅಂದ್ರೆ ಪರಮಾನಂದ ಅಥವಾ ಅತ್ಯಾನಂದ ಅಂತ ಹೇಳ್ತೀವಿ, ಅದು ಕಸ್ಟಮರ್ ಬ್ಲಿಸ್. 6th ಲೆವೆಲ್. ನಾವು 7th ಲೆವೆಲ್ ಏನಪ್ಪಾ ಅಂದ್ರೆ, ಈ ಕಸ್ಟಮರ್ ಬ್ಲಿಸ್ಗೆ ವರ್ಲ್ಡ್ ಕ್ಲಾಸ್ ಸರ್ವಿಸು ಅಥವಾ ಬೆಸ್ಟ್ ಇನ್ ದ ಕ್ಲಾಸ್ ಸರ್ವಿಸ್ ಕೊಟ್ಟಾಗ ಕಸ್ಟಮರ್ ಎಂಟ್ರಾಲಿಂಗ್. ಅಂದ್ರೆ ಒಂದು ನಮೂನಿ ಕಸ್ಟಮರ್ಗೆ ಹುಚ್ಚಿಡಿಸ್ಬಿಡೋದು. ಹುಚ್ಚಿಡಿಸೋದು ಅಂದ್ರೆ ನೆಗೆಟಿವ್ ಆಗಿ ವಿಚಾರ ಮಾಡ್ಬಿಡಿ. ಅಂದ್ರೆ ನಿಮ್ಮ ಸಂಸ್ಥೆ ಬಗ್ಗೆ ಅವ್ರಿಗೆ ಎಷ್ಟು ಹೆಮ್ಮೆ, ಎಷ್ಟು ಒಂದ್ ನಮೂನಿ ಫೀಲಿಂಗ್ ಆಫ್ ಪ್ರೌಡ್ ಅಂತಂದ್ರೆ ಅವ್ರು ಏನೇ ವಿಚಾರ ಮಾಡಿದ್ರು ನಿಮ್ ಸಂಸ್ಥೆ ಬಗ್ಗೆನೇ ವಿಚಾರ ಮಾಡಿ. ದಟ್ ಈಸ್ ಕಾಲ್ಡ್ ಕಸ್ಟಮರ್ ಎಂಟ್ರಾಲಿಂಗ್. ಕೊನೆ ಲೆವೆಲ್ ಏನಪ್ಪಾ ಅಂದ್ರೆ, ಈ ಕಸ್ಟಮರ್ ಎಂಟ್ರಾಲಿಂಗ್ ನಲ್ಲಿ ಕಸ್ಟಮರ್ಸ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ವ್. ಅಂದ್ರೆ ಅವರು ಪ್ರತಿಯೊಂದು ಬ್ಯಾಂಕಿನ ವ್ಯವಹಾರದಲ್ಲಿ ಬಂದು ಸಜೆಷನ್ಸ್ ಕೊಡ್ತಾರೆ, ನಮ್ಮ ಸಂಸ್ಥೆ ಅಂತ ಫೀಲಿಂಗ್ ಇಟ್ಕೊಂಡ್ಬಿಟ್ಟು ವ್ಯವಹಾರಕ್ಕೆ ಸಪೋರ್ಟ್ ಮಾಡ್ತಾರೆ. ದಟ್ ಬಿಕಮ್ಸ್ ಅ ಕಸ್ಟಮರ್ ಅಡ್ವೊಕೇಸಿ. ಈಗ ನೀವು ನೋಡಿ, ಇವು 8 ಲೆವೆಲ್. ಫಸ್ಟ್ ಗೆ ಕಸ್ಟಮರ್, ಇನ್ಸ್ಟಿಟ್ಯೂಷನ್ ಪ್ಲಸ್ ಪರ್ಪಸ್. ಆಮೇಲೆ ಇನ್ಸ್ಟಿಟ್ಯೂಷನ್ ಪ್ಲಸ್ ಪರ್ಪಸ್ ಗೆ ನೀಡ್ ಐಡೆಂಟಿಫಿಕೇಶನ್ ಮಾಡಿ ನೀವು ಸರ್ವಿಸ್ ಕೊಟ್ಟಾಗ ಕಸ್ಟಮರ್ ಸರ್ವಿಸ್ ಆಗುತ್ತೆ. ಆಮೇಲೆ ಅವ್ರ ನೀಡ್ ಅನ್ನ ಫುಲ್ಫಿಲ್ ಮಾಡಿದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಗ್ರಾಹಕ ಸಂತೃಪ್ತಿ ಆಗುತ್ತೆ. ನೀವು ಇದನ್ನೆಲ್ಲ ನೋಡಿದ್ನಪ್ಪ ಅಂದ್ರೆ, ಈಗ ನಿಮ್ಮ ಆರ್ಗನೈಸೇಷನ್ ಯಾವ ಲೆವೆಲ್ ನಲ್ಲಿ ಇದೆ ನೀವೇ ವಿಚಾರ ಮಾಡಿ. ಒಂದು 30 seconds ತಗೊಂಡು, ವೆದರ್ ಫಸ್ಟ್ ಲೆವೆಲ್ ನಲ್ಲಿ ಇದೆಯಾ, ಸೆಕೆಂಡ್ ಇದೆಯಾ, ಥರ್ಡ್ ಇದೆಯಾ, ಫೋರ್ತ್ ಇದೆಯಾ, 5th, 6th, 7th, 8th. ನೀವು ಎಲ್ಲ ಕೋಆಪರೇಟಿವ್ ನೋಡಿದ್ನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಮೋಸ್ಟ್ ಆಫ್ ದೆಮ್ 3 and 4 ಲೆವೆಲ್ ನಲ್ಲಿ ಇದೆ. ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಇಂಟಿಮೆಸಿ, ಕಸ್ಟಮರ್ ಡಿಲೈಟ್ ಮೇ ಬಿ ಅಬೌಟ್ ವಿತ್ 30% ಆಫ್ ದ ಕಸ್ಟಮರ್. ಅಲ್ಲಿಂದ ಮುಂದೆ ಹೋಗ್ಬೇಕು ಅಂತಂದ್ರೆ ನಾವು ಎಲ್ಲರೂ ಒಂದ್ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಸ್ಪೆಷಲ್ ಎಫರ್ಟ್ಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಕಸ್ಟಮರ್ ಡಿಲೈಟ್ ಈಗಿರ್ತಕ್ಕಂಥ ಏನ್ 30% ಬೇಸ್ ಕಸ್ಟಮರ್ಸ್ ಕೊಡ್ತಾ ಇದೀವಿ, ಅದನ್ನು 50% ಮಾಡೋದು ಒಂದು ಗುರಿ ಇಟ್ಕೋಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ, ಈ ಕಸ್ಟಮರ್ ಡಿಲೈಟ್ ನಿಂದ ಕಸ್ಟಮರ್ ಬ್ಲಿಸ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಇದು
CRM ಅನ್ನೋದು ಒಂದು ಸಂಸ್ಥೆಯ ಉದ್ದೇಶ ಆಗಿ ಮುಂದೆ ಹೋಗ್ಲಿಕ್ಕೆ ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ಬೇಕಾಗುತ್ತೆ. ಈಗ ನಿಮಗೆ ಕಸ್ಟಮರ್ ಅಡ್ವೊಕೇಸಿ ಬಗ್ಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನೀವೊಂದು 15 ವರ್ಷದ ಹಿಂದ್ಗಡೆ ನೋಡಿದ್ನಪ್ಪ ಅಂದ್ರೆ ಪರ್ಸನಲೈಸ್ ಚೆಕ್ಸ್ ಇಂದು ಸಿಸ್ಟಮ್ ಇರಲಿಲ್ಲ. ಅಂದ್ರೆ ನಮ್ಮ ಹೆಸರು ಪ್ರಿಂಟ್ ಮಾಡಿ ಚೆಕ್ ಬುಕ್ ಕೊಡೋಂಥದ್ದು ಸಿಸ್ಟಮ್ ಇರಲಿಲ್ಲ. ಬಟ್ ಈಗ ನೀವು ಯಾವುದೇ ಬ್ಯಾಂಕಿಗೆ ಹೋಗಿ, ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಎಲ್ಲ ಬ್ಯಾಂಕ್ಸ್ ನಲ್ಲಿ ನೀವು ಬೇಸಿಕಲಿ ಏನಪ್ಪಾ ಅಂತಂದ್ರೆ ಪರ್ಸನಲೈಸ್ ಚೆಕ್ಸ್ ಅನ್ನ ತಗೊಳ್ತೀರಾ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಸಜೆಷನ್ ಇದು 7th ಲೆವೆಲ್ ನಲ್ಲಿ ಕೊಟ್ಟಿದ್ದು ಸಜೆಷನ್ ಕೊಟ್ಟರು. ಆ ಸಜೆಷನ್ ಅನ್ನ ಇನ್ವಾಲ್ವ್ ಮಾಡಿ ಫಸ್ಟ್ ಇದು ಶುರುವಾಗಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ಆಮೇಲೆ ING ವೈಶ್ಯ ಬ್ಯಾಂಕ್ ನಲ್ಲಿ, ಆಮೇಲೆ ಎಲ್ಲ ಬ್ಯಾಂಕ್ಸ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಸ್ಟ್ಯಾಂಡರ್ಡ್. ಅಂದ್ರೆ ಏನಾದ್ರ ಅರ್ಥ ಅಂದ್ರೆ ಈ ಕಸ್ಟಮರ್ ಯಂತ್ರಾಲಿಂದ ಕಸ್ಟಮರ್ ಅಡ್ವೊಕೇಸಿ, ಕಸ್ಟಮರ್ನ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೋಬೇಕು ಅಂತಂದ್ರೆ ಯು ಹ್ಯಾವ್ ಟು ಎಂಗೇಜ್ ದ ಕಸ್ಟಮರ್. ಅಂದ್ರೆ ಅವ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ಉಪಯೋಗ ಆಗುತ್ತೆ. ಸೊ ಈಗ ಜಸ್ಟ್ ಟು ರಿಫ್ರೆಶ್ ವಾಟ್ ವಿ ಹ್ಯಾವ್ ಲರ್ನ್ಡ್ 8 ಲೆವೆಲ್ಸ್ ಆಫ್ ಕಸ್ಟಮರ್ಸ್ ಇಲ್ಲೇನಿದೆ ಅಲ್ಲ, ಇದೆಲ್ಲ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಕೀಪ್ ದಿಸ್ ಕಸ್ಟಮರ್ ಸೆಂಟ್ರಿಸಿಟಿ ಮಂತ್ರ. ಅಂದ್ರೆ ಕಸ್ಟಮರ್ಸ್ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡೋದು, ಅವರು ಏನ್ ಬೇಕು ಅಂತ ಕೇಳಿ ಅದ್ರ ಪ್ರಕಾರ ಸರ್ವಿಸ್ ಕೊಡೋದು, ಕಾನ್ಸ್ಟೆಂಟ್ ಆಗಿ ಅವ್ರನ್ನ ಎಂಗೇಜ್ ಮಾಡೋದು, ಅಸಿಸ್ಟ್ ಮಾಡೋದು, ಸಪೋರ್ಟ್ ಮಾಡೋದು, ಎಜುಕೇಟ್ ಮಾಡೋದು ಮಾಡಿದಾಗ ಆಟೋಮೆಟಿಕ್ಲಿ ನಮಗೆ ಈ ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಅಂತ ಏನ್ ಹೇಳ್ತೇವಲ್ಲ, ಇದರಲ್ಲಿ ಏನಪ್ಪಾ ಅಂದ್ರೆ ಕಸ್ಟಮರ್ ಫೋಕಸ್ ಲೀಡರ್ಶಿಪ್ ಸಂಸ್ಥೆ ಕಡೆಯಿಂದ ಬಹಳ ಇಂಪಾರ್ಟೆಂಟ್. ಇದು ಯಾವಾಗ ನಾವು ಪ್ಲಾನ್ ಮಾಡ್ಕೊಂಡು ಒಂದು ಸ್ಟ್ರಾಟಜಿ ಮಾಡ್ಕೊಂಡಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕಸ್ಟಮರ್ ಬಿಕಮ್ಸ್ ಈಸಿ. ಈಗ ನೀವು ಜಸ್ಟ್ ಯಾವುದೇ ಸಂಸ್ಥೆಯಲ್ಲಿ ನೋಡ್ಕೊಳ್ಳಿ, ಫಸ್ಟ್ಗೆ ಲೀಡರ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಕಸ್ಟಮರ್ಸ್ ಬರ್ಲಿಕ್ಕೆ ಶುರು ಮಾಡಿ, ಆಮೇಲೆ ಅಲ್ಲಿರ್ತಕ್ಕಂಥ ಸ್ಟಾಫ್ಗಳೆಲ್ಲ ಕೆಲಸ ಕೊಡ್ಲಿ, ಒಂದು ಸರ್ವಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ಮೇಲೆ ದೇ ವಿಲ್ ಡಿಸೈನ್ ಅನ್ ಎಕ್ಸ್ಪೀರಿಯನ್ಸ್. ಕಸ್ಟಮರ್ಸ್ ಬರೀ ಬಂದು ಪ್ರಾಡಕ್ಟ್ಸ್ ಸರ್ವಿಸಸ್ ಅನ್ನ ತಗೊಳ್ಳಲ್ಲ, ಆಕ್ಚುಲಿ ದೇ ಕಮ್ ಫಾರ್ ದ ಎಕ್ಸ್ಪೀರಿಯನ್ಸ್. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು ಈ ಡಿಸೈನಿಂಗ್ ದ ಎಕ್ಸ್ಪೀರಿಯನ್ಸ್ ಬಗ್ಗೆ. ಈಗ ನಿಮಗೆ ಒಂದು ರೋಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ಒಂದು ಟೀ ಅಂಗಡಿ ನೋಡಿ, 8 ರೂಪಾಯಿ 10 ರೂಪಾಯಿ ಟೀ ಕೊಡ್ತೀವಿ. ನೀವು ಅದೇ ಒಂದ್ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ಗೆ ಹೋಗಿ 20 ರೂಪಾಯಿ ಇರುತ್ತೆ. ಎಲ್ಲ ಕಡೆನೂ ಟೀ ಕಾಫಿ ಸೇಮ್, ಏನೂ ವ್ಯತ್ಯಾಸ ಇರಲ್ಲ. ನೀವು ಅದೇ ರೀತಿ ಈಗ ಯಾವ್ದಾದ್ರು ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿರೋದು ಏರ್ ಕಂಡೀಷನ್ ಹೋಗಿ 30 ರೂಪಾಯಿ ಆಗುತ್ತೆ ಅದೇ ಟೀ ಕಾಫಿ. ಹೊರಗಡೆ ಕೊಟ್ರೆ 20 ರೂಪಾಯಿ, AC ರೂಮ್ ನಾಗ ಕೊಟ್ರೆ 30 ರೂಪಾಯಿ. ಯಾಕೆಂದ್ರೆ ಇಟ್ ಬೇಸಿಕಲಿ ಮ್ಯಾಟರ್ಸ್ ದ ಎಕ್ಸ್ಪೀರಿಯನ್ಸ್. ನೀವು ಅದೇ ಕಾಫಿಯನ್ನ ಕೆಫೆ ಕಾಫಿ ಡೇದಲ್ಲಿ ಹೋಗಿ ಕುಡೀರಿ, 169 ರೂಪಾಯಿ ಕೊಡ್ತೀರಾ. ಅಂದ್ರೆ ಏನ್ ಬದಲಾವಣೆ ಆಯ್ತು ಇಲ್ಲಿ? ಕಾಫಿ ಚೇಂಜ್ ಆಯ್ತಾ? ಟೀ ಚೇಂಜ್ ಆಯ್ತಾ? ಇಲ್ಲ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತೀರಿ ನೀವು? ಇಲ್ಲಿ ಕೆಫೆ ಕಾಫಿ ಡೇದಲ್ಲಿ 169 ರೂಪಾಯಿ ಕೊಡ್ಲಿಕ್ಕೆ ತಯಾರಿದ್ದೀರಾ ಒಂದು ಕಾಫಿಗೆ, ಬಿಕಾಸ್ ಆಫ್ ದಟ್ ಎಕ್ಸ್ಪೀರಿಯನ್ಸ್. ಅದೇ ರೀತಿ ಈ ಒಳ್ಳೆ ಅನುಭವವನ್ನ ನಾವು ಕಸ್ಟಮರ್ಸ್ಗೆ ಕೊಡಲಿಕ್ಕೆ ಪ್ರತಿಯೊಬ್ಬ ಎಂಪ್ಲಾಯಿನು, ಪ್ರತಿಯೊಬ್ಬ ಡೈರೆಕ್ಟರು, ಪ್ರತಿಯೊಬ್ಬ ಸ್ಟಾಫು ಸಹಿತ ಪ್ರಯತ್ನ ಮಾಡಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅದನ್ನೇ ಏನ್ ಹೇಳೋದು ಅಂತಂದ್ರೆ CRM ಡ್ರಿವನ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಗ್ರಾಹಕ ಸಂಬಂಧಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನ್ ಬೇಕಲ್ಲ, ದಿಸ್ ಡಿಸೈನಿಂಗ್ ದ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಆಗ್ಬೇಕು ಅಂದ್ರೆ ಏನಾಗಬೇಕಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಂಪವರ್ ದ ಫ್ರಂಟ್ ಲೈನ್. ಈಗ ಒಂದು ನಮೂನಿ ಈ ಪ್ರತಿಯೊಂದು ಡೆಸ್ಕ್ ನಲ್ಲಿ ಈಗ ಡೆಪಾಸಿಟ್ ಇರ್ಬೋದು, ಲೋನ್ಸ್ ಇರ್ಬೋದು, ಅಥವಾ ಬೇರೆ ಬಿಸ್ನೆಸ್ ಲೋನ್ಸ್ ಇರ್ಬೋದು, ವೆಹಿಕಲ್ ಲೋನ್ಸ್, ಹೌಸಿಂಗ್ ಲೋನ್ಸ್ ಎಲ್ಲ ಹ್ಯಾಂಡಲ್ ಮಾಡತಕ್ಕಂಥ ಸ್ಟಾಫ್, ಫ್ರಂಟ್ ಲೈನ್ ಸ್ಟಾಫ್ ಏನ್ ಇರ್ತಾರಲ್ಲ, ಅವ್ರೊಂದು ನಮೂನಿ ಆರ್ಮಿ ಇದ್ದಂಗೆ. ಅವ್ರಿಗೆ ನಾವು ಫುಲ್ ನಾಲೆಜ್ ಕೊಟ್ಟಾಗ ಆಟೋಮೆಟಿಕ್ಲಿ ಏನಾಗುತ್ತಪ್ಪ ಅಂದ್ರೆ ಸಂಸ್ಥೆಯದು ಸರ್ವಿಸ್ಗಳು ಕಸ್ಟಮರ್ಸ್ಗೆ ಒಳ್ಳೆ ರೀತಿಯಿಂದ ಮುಟ್ಟುತ್ತೆ. ಇದು ಒಳ್ಳೆ ರೀತಿ ಆಗಿದೆಯೋ ಇಲ್ಲ ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಸಮ್ ಮೆಟ್ರಿಕ್ಸ್. ಅಂದ್ರೆ ನಾವು ಕಸ್ಟಮರ್ಸ್ ಕಡೆಯಿಂದ ಫೀಡ್ಬ್ಯಾಕ್ ತಗೋಬೇಕು. ಫೀಡ್ಬ್ಯಾಕ್ ಅಂದ್ರೆ ನಾವು ಫೀಡ್ಬ್ಯಾಕ್ ಫಾರ್ಮ್ ಕೊಟ್ಟೆ ತಗೋಬೇಕು ಅಂತ ಏನಿಲ್ಲ. ಈವನ್ ಕಸ್ಟಮರ್ಸ್ ಬಂದಾಗ ಸರ್ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಾ, ಎಲ್ಲ ಸರಿ ಇದೆಯಾ ಅಂತ ಕೇಳಿದ್ರು ಸಾಕು, ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಪಾಯಿಂಟರ್ಸ್. ಅಂದ್ರೆ ನಾವು ಬ್ಯಾಂಕಿನ ಸಿಬ್ಬಂದಿಯಾಗಿ ಇವನ್ನೆಲ್ಲ ಕಾನ್ಸ್ಟೆಂಟ್ ಆಗಿ ಮಾಡ್ಕೋತಾ ಇದ್ದಾಗ ಆಟೋಮೆಟಿಕ್ಲಿ ಕಸ್ಟಮರ್ ಸೆಂಟ್ರಿಸಿಟಿ ಅನ್ನೋದು ಡೆವಲಪ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಪರ್ಸನಲ್ ಅಭಿಪ್ರಾಯ ಕೇಳಿದ್ನಪ್ಪ ಅಂದ್ರೆ, ನಿಮ್ ಸಂಸ್ಥೆ ಒಳ್ಳೆ ರೀತಿಯಿಂದ ಮುಂದೆ ಬರಬೇಕು, ಪ್ರೋಗ್ರೆಸ್ ಆಗಬೇಕು, ಅಗದಿ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಫೀಡ್ಬ್ಯಾಕ್ ಗೆ ಬಹಳ ಇಂಪಾರ್ಟೆನ್ಸ್ ಕೊಡಿ. ಈಗ ಒಂದು ನ್ಯಾಷನಲ್ ಲೆವೆಲ್ ಸರ್ವೆ ಪ್ರಕಾರ 100 ಜನ ಕಸ್ಟಮರ್ಸ್ ನಿಮ್ ಸಂಸ್ಥೆಯಲ್ಲಿ ಇದ್ದಾರೆ ಅಂತಂದ್ರೆ ಅದರಲ್ಲಿ 90 ಜನ ಪರ್ಸೆಂಟೇಜ್ ಕಸ್ಟಮರ್ಸ್ ಯೂಶಲಿ ಅವ್ರಿಗೆ ಏನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರು ಬಂದು ಹೇಳಲ್ಲ, ಬರೀ 10% ಮಾತ್ರ ಬಂದು ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು? ಒಂದು, ಅವ್ರು ಖುಷಿಯಾಗಿದ್ದಾರೆ, ಅವ್ರದ್ದು ಏನೋ ಕಂಪ್ಲೇಂಟ್ಸ್ ಇಲ್ಲ. ಎರಡನೇದು, ಅವ್ರಿಗೆ ಟೈಮ್ ಇಲ್ಲ, ಅದಕ್ಕೆ ಬಂದು ಏನೂ ಫೀಡ್ಬ್ಯಾಕ್ ಕೊಡಲ್ಲ. ಅಂದ್ರೆ ರಿಮೈನಿಂಗ್ 10% ಕಸ್ಟಮರ್ಸ್, ಈ 100 ಜನದಲ್ಲಿ 10 ಜನ ಕಸ್ಟಮರ್ಸ್ ಏನಾದರೂ ಫೀಡ್ಬ್ಯಾಕ್ ಕೊಟ್ರೆ ನೀವು ಅವರಿಗೆ 10 ಟೈಮ್ಸ್ ಜಾಸ್ತಿ ಇಂಪಾರ್ಟೆಂಟ್ ಬೆಲೆ ಕೊಟ್ಟು
ಅವ್ರನ್ನ ಕ್ಯಾಬಿನಿಗೆ ಕರೆದು ಕುಂದಿರಿಸಿ ನೀವು ದೋಸೆ ತಿನ್ನಿಸ್ತಿರೋ, ಟೀ ಕೊಡಿಸ್ತಿರೋ, ಕಾಫಿ ಕುಡಿಸ್ತಿರೋ, ಜ್ಯೂಸ್ ಕುಡಿಸ್ತಿರೋ ಇಂಪಾರ್ಟೆಂಟ್ ಅಲ್ಲ. ಯು ಮೇಕ್ ದೆಮ್ ಕಂಫರ್ಟಬಲ್. ಅವ್ರ ಫೀಡ್ಬ್ಯಾಕ್ ಅನ್ನ ತಗೊಂಡು 15 ದಿವಸ ಅಥವಾ 1 ತಿಂಗಳಲ್ಲಿ ಯು ಹ್ಯಾವ್ ಟು ಗಿವ್ ದ ಫೀಡ್ಬ್ಯಾಕ್ ಟು ದೆಮ್. ಸರ್, ನೀವು ಇದನ್ನ ಸಜೆಷನ್ಸ್ ಕೊಟ್ಟಿದ್ರಿ, ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ, ಈ ರೀತಿ ಇಂಥ ಕಸ್ಟಮರ್ಸ್ ಉಪಯೋಗ ಆಗಿದೆ, ನೀವು ಸಜೆಷನ್ಸ್ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ ಯು ಅಂತೇಳಿ ನೀವು ಇಮೇಲ್ ಕಳಿಸ್ತಿರೋ, ಲೆಟರ್ ಕಳಿಸ್ತಿರೋ, ಫೋನ್ ಮಾಡಿ ಹೇಳ್ತಿರೋ, ವಾಟ್ಸ್ಆಪ್ ಕಳಿಸ್ತಿರೋ, ಅದು ಅನ್ಇಂಪಾರ್ಟೆಂಟ್. ಬಟ್ ಒಬ್ಬ ಫೀಡ್ಬ್ಯಾಕ್ ಕೊಟ್ಟಿರ್ತಕ್ಕಂಥ, ಸಜೆಷನ್ ಕೊಟ್ಟಿರ್ತಕ್ಕಂಥ ಒಬ್ಬ ಕಸ್ಟಮರ್ಗೆ ಬೆಲೆ ಕೊಡ್ಬೇಕಾಗಿದ್ದು ನಾವು ಮಾಡಿದ್ನಪ್ಪ ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ವಿಲ್ ಕೀಪ್ ಆನ್ ಹ್ಯಾಪಿ. ಈಗ ನೀವು ಯಾವುದೇ ಒಳ್ಳೆ ಸಂಸ್ಥೆ ಮುಂದೆ ಬಂದಿದೆ ಅಂತ ತಿಳ್ಕೊಂಡಪ್ಪ ಅಂತಂದ್ರೆ ಅದು ಯಾವಾಗ್ಲೂ ಮುಂದೆ ಬರೋದು ಯಾವಾಗ ಅಂದ್ರೆ ಈ ಫೀಡ್ಬ್ಯಾಕಿಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಬರೀ ಫೀಡ್ಬ್ಯಾಕ್ ತಗೊಳ್ಳೋದು ಅಷ್ಟೇ ಅಲ್ಲ, ಆ ಫೀಡ್ಬ್ಯಾಕ್ ಅನ್ನ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಐಡಿಯಲಿ 2 ವೀಕ್ಸ್ ಅಂದ್ರೆ 15 ದಿವಸ, ಬಹಳ ಅಂದ್ರೆ 1 ತಿಂಗಳು. ಯಾಕೆಂದ್ರೆ ಕೆಲವೊಂದಿಷ್ಟು ನೀವು ಇಂಟರ್ನಲ್ ಅಪ್ರೂವಲ್ಸ್ ಅವನ್ನೆಲ್ಲ ತಗೊಂಡ್ ಮಾಡ್ಬೇಕಾಗುತ್ತೆ, ಡೈರೆಕ್ಟ್ ಆಗಿ ಮಾಡ್ಲಿಕ್ಕಾಗಲ್ಲ. ಅಂತ ಟೈಮ್ ನಲ್ಲಿ 1 ತಿಂಗಳವರೆಗೂ ಪರವಾಗಿಲ್ಲ. ಬಟ್ ಕೆಲವೊಂದು ಸಜೆಷನ್ಸ್ ಇಂಪ್ಲಿಮೆಂಟ್ ಮಾಡ್ಬಿಡ್ಬೋದು. ಈಗ ಒಬ್ಬ ಕಸ್ಟಮರ್ ಬಂದು ಹೇಳ್ತಾರೆ, ಈಗ ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ, ಸರ್ ನಿಮ್ದು ಏನ್ ಸಜೆಷನ್ ಬಾಕ್ಸೇ ಇಲ್ಲ, 1 ದಿವಸದಲ್ಲಿ ಇಂಪ್ಲಿಮೆಂಟ್ ಮಾಡ್ಬಿಡ್ಬೋದು. ಅದು ಆ ಟೈಪ್ ನೀವು ಕಸ್ಟಮರ್ಸ್ ಕೊಡ್ತಕ್ಕಂತ ಪ್ರತಿಯೊಂದು ಫೀಡ್ಬ್ಯಾಕಿಗೂ ಬೆಲೆ ಕೊಟ್ಟು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋದ್ರೆ ಕಂಟಿನ್ಯೂಸ್ ಆಗಿ ಸಂಸ್ಥೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ CRM ನಲ್ಲಿ ವಿ ಹ್ಯಾವ್ ಟು ಬಿಲ್ಡ್ ಅ ಕಸ್ಟಮರ್ ಕಲ್ಚರ್. ಅಂದ್ರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಸಹಿತ ನಾವು ಒಂದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಟು ಬಿಲ್ಡ್ ಅ ಕಲ್ಚರ್. ಒಂದು, ಅದು ಬೇಸಿಕ್. ಸೆಕೆಂಡ್, ವಿ ಹ್ಯಾವ್ ಟು ಗಿವ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ದ ಕಸ್ಟಮರ್. ನಾನು ಮುಂದೆ ಒಂದ್ 2-3 ವಿಡಿಯೋ ತೋರಿಸ್ತೀನಿ ನಿಮ್ಗೆ, ಅವಾಗ ಗೊತ್ತಾಗುತ್ತೆ ಇದೆಲ್ಲ. ದೆನ್ ಆಟೋಮೆಟಿಕ್ಲಿ ಯು ವಿಲ್ ಬಿಲ್ಡ್ ದ ಕಸ್ಟಮರ್ ಲಾಯಲ್ಟಿ. ಅಂಡ್ ಕೊನೆಗೆ ಏನಾಗುತ್ತಪ್ಪ ಅಂದ್ರೆ ನೀವು ಕಲ್ಚರ್ ಬಿಲ್ಡ್ ಮಾಡಿದಾಗ, ಒಳ್ಳೆ ಅನುಭವ ಕೊಟ್ಟಾಗ, ಆಮೇಲೆ ಕಸ್ಟಮರ್ ಲಾಯಲ್ಟಿ ಅನ್ನೋದನ್ನ ನಾವು ಯಾವಾಗ್ಲೂ ಒಂದು ಆರ್ಗನೈಸೇಷನ್ ಸಿಸ್ಟಮ್ ಆಗಿ ಬಿಲ್ಡ್ ಅಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ವಿಲ್ ಆಲ್ವೇಸ್ ಗೆಟ್ ಇಂಪ್ರೂವ್ಡ್. ಸೊ ದಿಸ್ ಇಸ್ ವೈ ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ದ ಫ್ರಂಟ್ ಲೈನ್ ಸ್ಟಾಫ್ ಏನಿದೆಯಲ್ಲ ಅವ್ರಿಗೆ ವಿಲ್ ಹ್ಯಾವ್ ಟು ಇಕ್ವಿಪ್ ಅಂಡ್ ಗಿವ್ ದ ಟ್ರೈನಿಂಗ್ಸ್. ಓಕೆ, ಈಗ ನಾವು ವಿಲ್ ಮೂವ್ ಫರ್ದರ್ ಬೇಸಿಕಲಿ ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಬಿಲ್ಡ್ ದಿಸ್ CRM. ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಯಾವ್ದನ್ನ ಮಾಡ್ಬೇಕು. ಈಗ ನೀವು ಯಾವುದೇ ಸಂಸ್ಥೆ ತಗೊಳ್ಳಿ, ಅದು 5 ಮುಖ್ಯವಾಗಿರ್ತಕ್ಕಂಥ ಘಟ್ಟಗಳಲ್ಲಿ ಅಂದ್ರೆ 5 ಸ್ಟೇಜಸ್ ಮುಖಾಂತರ ಹೋಗುತ್ತೆ. ಮೊದಲೇದು ಏನಪ್ಪಾ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜ್. ಅಂದ್ರೆ ನಾವು ಮೊದಲೇನು ಸಂಸ್ಥೆಯನ್ನ ನಾವು ಹುಟ್ಟಾಕಿ ಬಳಸ್ತೇವಲ್ಲ, ಫಸ್ಟ್ಗೆ 1 ಇಯರ್ 2 ಇಯರ್, ಅದು ಎಸ್ಟಾಬ್ಲಿಷ್ಮೆಂಟ್ ಫೇಸ್. ಇದು ಆಕ್ಚುಲಿ ಹೇಳಿರ್ತಕ್ಕಂಥದ್ದು ಪೀಟರ್ ಡ್ರಕರ್ ಅಂತ, ಅಗದಿ ಫಾರ್ಚೂನ್ 500 ಕಂಪನೀಸ್ ನಾವು ತಗೊಂಡಪ್ಪ ಅಂದ್ರೆ 390 ಕಂಪನಿಗೆ ಕನ್ಸಲ್ಟೆಂಟ್ ಆಗಿ ಅವ್ರು ಕೊಟ್ಟಿರ್ತಕ್ಕಂಥ ಫಿಲಾಸಫಿ. ಎರಡನೇದೇನಪ್ಪಾ ಅಂದ್ರೆ ನಾವು 2 ವರ್ಷದಿಂದ ನೆಕ್ಸ್ಟ್ ಒಂದು 3 ವರ್ಷದಿಂದ ಅಂದ್ರೆ ಅಪ್ ಟು ಯು ರೀಚ್ ಅಬೌಟ್ 5 ಇಯರ್ಸ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಸ್ಟೆಬಿಲೈಸ್ಡ್. ಅಂದ್ರೆ ನಾವು ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಒಂದು ಬೆಳವಣಿಗೆ ಮಾಡ್ಕೋತಾ ಹೋದಾಗ 5 ವರ್ಷ ಆದ್ಮೇಲೆ ನಾವು ಹೆಚ್ಚು ಕಡಿಮೆ ಸ್ಟೆಬಿಲೈಸ್ ಆಗ. ಆಮೇಲೆ ಕನ್ಸಾಲಿಡೇಷನ್ ಸ್ಟೇಜ್. ಅಂದ್ರೆ ನಾವು ಯಾವ ರೀತಿ ಸರ್ವಿಸ್ ಕೊಡಬೇಕು, ಯಾವ ಪ್ರಾಡಕ್ಟ್ಸ್ ಅನ್ನು ಕೊಡಬೇಕು, ಯಾವ ಸರ್ವಿಸ್ಗೆ ಎಷ್ಟು ಒತ್ತು ಕೊಡಬೇಕು, ಅದನ್ನೆಲ್ಲ ನಾವು ಕನ್ಸಲ್ಟೇಟ್ ಮಾಡ್ತೀವಿ. ಇದು 3ನೇ ಸ್ಟೇಜ್. 4ನೇದು ಮತ್ತು 5ನೇ ಸ್ಟೇಜ್ ಏನಿದೆಯಲ್ಲ, ದಿಸ್ ವಿಲ್ ಬಿ ನಾರ್ಮಲಿ ಆಫ್ಟರ್ 5 ಇಯರ್. ಒಂದೊಂದು ಸೆಕ್ಟರ್ ನಲ್ಲಿ, ಬಿಸ್ನೆಸ್ ಸೆಕ್ಟರ್ ನಲ್ಲಿ, ಒಂದೊಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಈಗ ನೀವು ಕರ್ನಾಟಕದಲ್ಲಿ ಇರತಕ್ಕಂತ ಬೇರೆ ಬ್ಯಾಂಕ್ಸ್ ಅನ್ನೇ ತಗೊಳ್ಳಿ, ವಿಕಾಸ ಬ್ಯಾಂಕ್ ತಗೊಳ್ಳಿ, ದ ಎಕ್ಸ್ಪಾನ್ಷನ್ ಡೈವರ್ಸಿಫಿಕೇಶನ್ ವಿಕಾಸ ಮಾಡಿರ್ತಕ್ಕಂಥದ್ದು ಬಹುಶಃ ಇನ್ನೊಂದು ಬ್ಯಾಂಕ್ ನಲ್ಲಿ ಇರ್ಲಿಕ್ಕಿಲ್ಲ. ಈಗ ನಿಮಗೆ ಸಿಂಪಲ್ ಒಂದು ಕಂಪಾರೇಟಿವ್ ಉದಾಹರಣೆ ಕೊಡಬೇಕು ಅಂದ್ರೆ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿರ್ತಕ್ಕಂಥ ಎಕ್ಸ್ಪಾನ್ಷನ್ ಡೈವರ್ಸಿಫಿಕೇಶನ್ ವಿಕಾಸ ಬ್ಯಾಂಕ್ ತಗೊಂಡಪ್ಪ ಅಂದ್ರೆ ಅವು ಎರಡು ಕಂಪೇರ್ ಮಾಡೋಕ್ಕಾಗಲ್ಲ. ಈವನ್ ನೀವು ವಿಕಾಸ ಬ್ಯಾಂಕು ಮತ್ತು ಸುಕೋ ಬ್ಯಾಂಕು, ನೀವು ಆ ಬೆಲ್ಟ್ ನಲ್ಲಿ ಇರ್ತಕ್ಕಂಥದ್ದು ಸುಕೋ ಬ್ಯಾಂಕ್ ನೋಡಿನಪ್ಪ ಅಂದ್ರೆ ಅವ್ರದ್ದು ಎಕ್ಸ್ಪಾನ್ಷನ್ ಡೈವರ್ಸಿಫಿಕೇಶನ್ ಕಂಪೇರ್ ಮಾಡೋಕ್ಕಾಗಲ್ಲ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸಂಸ್ಥೆಗೂ ಅದರದೇ ಆದಂತಹ ಈ ಎಕ್ಸ್ಪಾನ್ಷನ್ ಮತ್ತು ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ ಇದೆ. ಸೊ ಈಗ ನಾವು ಸಂಸ್ಥೆಯಲ್ಲಿ 3 ಅಂಗಗಳು ಬರ್ತಾವ. ಅಂದ್ರೆ there are 3 ಮೇಜರ್ ಕಾಂಪೊನೆಂಟ್ಸ್. ಈಗ ಅದನ್ನ ಒಂದು ಹ್ಯೂಮನ್ ಬಾಡಿ ಕಂಪ್ಯಾರಿಸನ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಈಗ ಒಂದು ಮನುಷ್ಯಂದು ಮೆದುಳು ಇದೆ ಮತ್ತು ಹೃದಯ ಇದೆ. ಮೆದುಳು ಹೃದಯ ಬಿಟ್ಟು ಬೇರೆ ಆರ್ಗನ್ಸ್ ಎಲ್ಲ ಸೇರ್ಬಿಟ್ಟು ಇದೆ. ನೀವು ಇದನ್ನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದಿರ ಫಿಲಾಸಫಿನ, ಈ ಬ್ರೇನ್ ಅಪ್ಪ ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅಂದ್ರೆ ನೀವು ಮಾನವ ಸಂಪನ್ಮೂಲ ಸಂಸ್ಥೆಯಲ್ಲಿ ಏನಿರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಬ್ರೇನ್. ಅಂದ್ರೆ ಒಂದು ಸಂಸ್ಥೆಯಲ್ಲಿ ವ್ಯಕ್ತಿಗಳು ಇದ್ದಾಗ, ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಆಮೇಲೆ CEO ಇರ್ಬೋದು, ಬ್ರಾಂಚ್ ಮ್ಯಾನೇಜರ್ಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಪಿನ್ ಇರ್ಬೋದು,
ಇವರೆಲ್ಲರೂ ದೇ ಆರ್ ಕನ್ಸಿಡರ್ಡ್ ಆಸ್ ಅ ಹ್ಯೂಮನ್ ರಿಸೋರ್ಸ್. ಅಂದ್ರೆ ಬ್ರೇನ್ ಇದ್ದಾಗ ಇನ್ನುಕದೆಲ್ಲ ಆರ್ಗನ್ಸ್ ಕೆಲಸ ಮಾಡ್ತವೆ ಅಂತ. ಈಗ ನಮ್ಮ ದೇಹನ ತಗೊಳ್ಳಿ, ಬ್ರೇನ್ ಈಸ್ ಲೈಕ್ ಕಂಟ್ರೋಲಿಂಗ್ ಯೂನಿಟ್. ಅಂದ್ರೆ ಈಗ ನೀವು ಕಂಪ್ಯೂಟರ್ ನಲ್ಲಿ CPU ಅಂತ ಹೇಳ್ತೀವಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಹಂಗೆ ಈಗ ಬ್ರೇನ್ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಬಂದಾಗ ಇನ್ನುಕದೆಲ್ಲ ಆರ್ಗನ್ಸ್ ಕೆಲಸ. ನಾವು ಎರಡನೇ ವಿಭಾಗಕ್ಕೆ ಬರೋಣ. ಈಗ ನಾವು ಎರಡನೇದೇನಪ್ಪಾ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಇದು ಒಂದು ನಮೂನಿ ಹಾರ್ಟ್ ಇದ್ದಂಗೆ. ಅಂದ್ರೆ ಈಗ ನಾನು ನಿಮಗೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಈಗ ಒಬ್ಬ ಮನುಷ್ಯನ ದೇಹ, ಹೃದಯ 1 ನಿಮಿಷಕ್ಕೆ 72 ಸರಿ ಬಾರಿಸುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಂದ್ರೆ 5 ನಿಮಿಷ ನೀವು ತಗೊಂಡಪ್ಪ ಅಂತಂದ್ರೆ 360 ಸರಿ ಆಯ್ತು. ಈಗ ನೀವು ಜಸ್ಟ್ ಒಂದು ಹೈಪಾಥೆಟಿಕಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನನ್ನ ಹೃದಯ ಇದೆ, 360 ಸರಿ 5 ನಿಮಿಷದಲ್ಲಿ ಲಬ್ ಡಬ್ ಅಂತ ಬರೆಸ್ಬೇಕು. ಬಟ್ ಅದು 5 ನಿಮಿಷ ಅದನ್ನ ಮಾಡಂಗಿಲ್ಲ, ಕೆಲಸ ಮಾಡಲ್ಲ ಅಂತ ತಿಳ್ಕೊಳ್ಳಿ. ಏನಾಗುತ್ತೆ, ನಂದೀಶ್ ಅವರು ಲೇಟ್ ಡಾಕ್ಟರ್ ನಂದೀಶ್ ಆಗ್ತಾರೆ ಅಷ್ಟೇ. ಅಂದ್ರೆ 4 ಜನ ಬಂದು ಹೊತ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಹೃದಯ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಬ್ರೇನು ಮತ್ತು ಬೇರೆ ಆರ್ಗನ್ಸ್ಗೂ ಏನು ಕೆಲಸ ಇರಲ್ಲ. ಅಂದ್ರೆ ದಟ್ ಈಸ್ ದ ಮೇನ್ ಆರ್ಗನ್ ವಿಚ್ ಇಸ್ ಸಪ್ಲೈಂಗ್ ದ ಬ್ಲಡ್ ಟು ದ ಎಂಟೈರ್ ಹ್ಯೂಮನ್ ಬಾಡಿ. ಅದೇ ರೀತಿ ಕಸ್ಟಮರ್ಸ್ ಇದ್ನಪ್ಪ ಅಂದ್ರೆ ಮಾತ್ರ ಸಂಸ್ಥೆ ಅಸ್ತಿತ್ವಕ್ಕೆ ಒಂದು ಬೆಲೆ ಇದೆ. ಸೊ ದಟ್ ಈಸ್ ವೈ ಕಸ್ಟಮರ್ ಈಸ್ ಲೈಕ್ ಅ ಹಾರ್ಟ್ ಆಫ್ ದ ಆರ್ಗನೈಸೇಷನ್. ನಾನು ನಿಮಗೆ ಇನ್ನೂ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದ್ರೆ, ಈಗ ನಿಮ್ದು ವಿಕಾಸ ಬ್ಯಾಂಕ್ ಇದೆ, ಯಾರು ಕಸ್ಟಮರ್ಸ್ ಬರಲ್ಲ. ವಿಕಾಸ ಬ್ಯಾಂಕ್ ಎಕ್ಸಿಸ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಅಧ್ಯಕ್ಷರಿದ್ದಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಬ್ರಾಂಚ್ ಮ್ಯಾನೇಜರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ, ಕಸ್ಟಮರ್ಸ್ ಇಲ್ಲ. ಯು ಕೆನಾಟ್ ಹ್ಯಾವ್ ಅ ಬ್ಯಾಂಕ್. ಅದೇ ರೀತಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ಒಂದು ಕಾಲೇಜು, ಒಂದು ಸ್ಕೂಲ್ ತಗೊಳ್ಳಿ, ಟೀಚರ್ಸ್ ಇದ್ದಾರೆ, ಮ್ಯಾನೇಜ್ಮೆಂಟ್ ಇದೆ, ಎಲ್ಲ ಬೆಸ್ಟ್ ಫೆಸಿಲಿಟಿ ಇದೆ, ಬಟ್ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ. ಅವಾಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಂದು ಹಾಸ್ಪಿಟಲ್ ತಗೊಳ್ಳಿ, ಒಂದು ಒಳ್ಳೆ ಹಾಸ್ಪಿಟಲ್ ಬಿಲ್ಡಪ್ ಆಗಿದೆ ಅಂದ್ಕೊಳ್ಳಿ, ಹೊಸಪೇಟೆಯಲ್ಲಿ ಪೇಷಂಟ್ಸ್ ಬರಲ್ಲ. ಅಲ್ಲಿ ಡಾಕ್ಟರ್ಸ್ ಇದ್ದಾರೆ, ಬೆಸ್ಟ್ ಫೆಸಿಲಿಟೀಸ್ ಇದೆ, ನಿಮ್ಮ ಹೈ ಅಂಡ್ ಟೆಕ್ನಾಲಜಿ ಇದೆ, ಎಲ್ಲ ಇದೆ, ಬಟ್ ಪೇಷಂಟ್ಸ್ ಬರಲಿಲ್ಲ ಅಂದ್ರೆ ಹಾಸ್ಪಿಟಲ್ ಎಲ್ಲಿ ನಡೆಯಕ್ಕೆ ಸಾಧ್ಯ? ಅಂದ್ರೆ ನಾನು ಏನು ಹೇಳೋದು ಅಂತಂದ್ರೆ, ಕಸ್ಟಮರ್ ಈಸ್ ದ ಎಸೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ದ ಆರ್ಗನೈಸೇಷನ್. ಅಂದ್ರೆ ಒಂದು ಸಂಸ್ಥೆ ಅಸ್ತಿತ್ವದಲ್ಲಿ ಇರಬೇಕು, ಅದು ಬೆಳಿಬೇಕು, ಅದು ಮುಂದೆ ಹೋಗ್ಬೇಕು ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಕಸ್ಟಮರ್. ದಯವಿಟ್ಟು ಈ ವಿಷಯನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಂಡು CRM ಅನ್ನೋದು ಏನಿದೆ ಅಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನಾಗ್ಲಿ, ನೀವಾಗ್ಲಿ, ಎಲ್ಲಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ. ನಿಮಗೆ ಸ್ಯಾಲ್ರಿ ಕೊಡೋದು ಯಾರು ಅಂತ ಕೇಳಿನಪ್ಪ ಅಂದ್ರೆ, ಜನರಲಿ ನಾನು ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಕೇಳ್ತೀನಿ, ಸರ್ ನಮ್ಮ CEO ಕೊಡ್ತಾರೆ ಸರ್, ನಮ್ಮ ಅಧ್ಯಕ್ಷರು ಕೊಡ್ತಾರೆ ಸರ್, ನಮ್ಮ ಮ್ಯಾನೇಜರ್ ಕೊಡ್ತಾರೆ ಸರ್. ನೀವೊಂದು ಸ್ವಲ್ಪ ಗಮನ ಕೊಟ್ಟು ಆಳವಾಗಿ ವಿಚಾರ ಮಾಡಿದ್ನಪ್ಪ ಅಂದ್ರೆ, ಆಕ್ಚುಲಿ ಯುವರ್ ಸ್ಯಾಲ್ರಿ ಕಮ್ಸ್ ಫ್ರಮ್ ಯುವರ್ ಕಸ್ಟಮರ್. ಎಸ್, CEO ಅವರು, ಅಧ್ಯಕ್ಷರು ಸೈನ್ ಮಾಡಿ ನಿಮ್ ಬ್ಯಾಂಕಿಗೆ ಕ್ರೆಡಿಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆಕ್ಚುಲಿ ಆ ಕಸ್ಟಮರ್ಸ್ ಬಂದು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಖರೀದಿ ಮಾಡಿ ನಿಮ್ಮ ಸೇವೆಯನ್ನ ಅವೇಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಂಸ್ಥೆ ಪ್ರಾಫಿಟ್ ಮಾಡಕ್ ಆಗಲ್ಲ. ಸಂಸ್ಥೆ ಪ್ರಾಫಿಟ್ ಮಾಡ್ಲಿಲ್ಲ ಅಂದ್ರೆ ಅವ್ರು ನಿಮಗೆ ಕಂಟಿನ್ಯೂಸ್ ಆಗಿ ಸ್ಯಾಲರಿ ಕೊಡಕ. ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಅ ಮೆಕ್ಯಾನಿಸಮ್ ಫಾರ್ ಯು ಟು ಪೇ ದ ಸ್ಯಾಲರಿ. ಬಟ್ ಆಕ್ಚುಲಿ ಸ್ಯಾಲರಿ ಬರೋದು ಯಾರ ಕಡೆಯಿಂದ? ಕಸ್ಟಮರ್ಸ್ ಕಡೆ. ಈಗ ಇದು ಬ್ರೈನ್ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಯ್ತು ನಿಮಗೆ, ಅಂದ್ರೆ ಹ್ಯೂಮನ್ ರಿಸೋರ್ಸ್. ಹಾರ್ಟ್ ಬಗ್ಗೆ ಗೊತ್ತಾಯ್ತು. ಮೂರನೇದು ಏನಪ್ಪಾ ಅಂದ್ರೆ, ನಿಮ್ಮ ಬಿಸ್ನೆಸ್ಸಿನ ವಿವಿಧ ಅಂಗಗಳು ಏನಿರ್ತಾವಲ್ಲ, ಬೇರೆ ಬೇರೆ ಡಿವಿಷನ್ಸ್. ಈಗ ನೀವು ಡೆಪಾಸಿಟ್ ಮಾಡೋದು ಒಂದು ವಿಂಗ್, ಕ್ರೆಡಿಟ್ ಕೊಡೋದು ಒಂದು ವಿಂಗ್, ಅಗೇನ್ ನೀವು ಲೋನ್ಸ್ ಅಡ್ವಾನ್ಸಸ್ ಕೊಡೋದ್ರಲ್ಲಿ ಹೌಸಿಂಗ್ ಲೋನ್ ಅಂತ ಕೊಡ್ತೀರಾ, ವೆಹಿಕಲ್ ಲೋನ್ ಅಂತ ಕೊಡ್ತೀರಾ, ಪರ್ಸನಲ್ ಲೋನ್ ಅಂತ ಕೊಡ್ತೀರಾ. ಆ ರೀತಿ ಅದೇ ರೀತಿ ದೇಹದ ಬೇರೆ ಬೇರೆ ಭಾಗಗಳು ಹೆಂಗಿರುತ್ತಲ್ಲ, ಅದೇ ರೀತಿ ಬಿಸ್ನೆಸ್ ನಲ್ಲಿ ಬೇರೆ ಬೇರೆ ಭಾಗ. ಸೊ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಇಫ್ ಕಸ್ಟಮರ್ಸ್ ಆರ್ ದೇರ್, organizations are there. If organization has to become successful, the human resource management has to be very very strong. ಅಂದ್ರೆ ಅಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಚೆನ್ನಾಗಿರ್ಬೇಕು. ಯಾವಾಗ ಕಸ್ಟಮರ್ಸ್ ಇದ್ರು ಅಂದ್ರೆ ಇಲ್ಲಿ, ಆಮೇಲೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬ್ರೈನ್ ಸ್ಟ್ರಾಂಗ್ ಇತ್ತು, ಹಾರ್ಟ್ ಸ್ಟ್ರಾಂಗ್ ಇತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಬಾಡಿ ಎಲ್ಲ ಆರ್ಗನ್ಸು ಸರಿಯಾಗಿ. ಅಂದ್ರೆ ಇದರಲ್ಲಿ ಯಾವುದು ಹೆಚ್ಚು ಇಂಪಾರ್ಟೆಂಟು, ಯಾವುದು ಕಡಿಮೆ ಇಂಪಾರ್ಟೆಂಟು ಅಂತ ಹೇಳಕ್ಕಾಗಲ್ಲ. ಎಲ್ಲ ಕೋಆರ್ಡಿನೇಷನ್ ಆಗ್ಬೇಕು. ಈಗ ನೀವು ನೋಡಿದ್ರ ಕೊರೋನಾ ಪೀರಿಯಡ್ ನಲ್ಲಿ ಹೆಲ್ತ್ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ನಮ್ಗೆಲ್ಲರಿಗೂ ಅರ್ಥ ಆಗಿದೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಆರ್ಗನು ಸಹಿತ ದೇ ಹ್ಯಾವ್ ದೇರ್ ಇಂಪಾರ್ಟೆನ್ಸ್. ಸೊ ಲೆಟ್ ಅಸ್ ನಾಟ್ ಫರ್ಗೆಟ್ ಅಬೌಟ್. ಸೊ ಇಲ್ಲಿ ಸಂಸ್ಥೆಯಲ್ಲಿ ಇರತಕ್ಕಂತ ವ್ಯಕ್ತಿಗಳು ಇಂಟರ್ನಲ್ ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು, ಕಸ್ಟಮರ್ ಎಕ್ಸ್ಟರ್ನಲ್ ರಿಸೋರ್ಸ್. ಬಟ್ ಇವರಿಬ್ಬರು ನಡುವ ಸಂಬಂಧ ಇದ್ದಾಗ ಮಾತ್ರ ಈ ಬಿಸ್ನೆಸ್ ನಡೆಯೋದು, ಇಲ್ಲ ಅಂತಂದ್ರೆ ನಡೆಯಲ್ಲ. ಇನ್ನು ಬಹಳ ಸಿಂಪಲ್ ಆಗಿ ನೋಡಿ, ಈಗ ಡೆಪಾಸಿಟರ್ಸ್ ಬಂದು ಡೆಪಾಸಿಟ್ಸ್ ಕೊಡ್ತಾರೆ, ಸಂಸ್ಥೆ ಇಟ್ಕೋತಾರೆ. ಈಗ ನೀವು ನೋಡಿನಪ್ಪ ಅಂದ್ರೆ 5%, 6% ಇದೆ ಒಂದ್ ವರ್ಷದ ಲೆಕ್ಕ ತಗೊಂಡು. ನೀವು ಅದನ್ನ ಏನ್ ಮಾಡ್ತೀರಿ, ಮಿನಿಮಮ್ ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅವನ್ನೆಲ್ಲ ಮೀಟ್ ಮಾಡ್ಬಿಟ್ಟು ದೆನ್ ಯು ವಿಲ್ ಗಿವ್ ಅ ಲೋನ್ ಟು ದ ಕಸ್ಟಮರ್. ಜನರಲಿ ಅಬೌಟ್ 60 to 65% ಆಫ್ ದ ಡೆಪಾಸಿಟ್ ಪೋರ್ಟ್ಫೋಲಿಯೋ. ಅಂದ್ರೆ ಈಗ 100 ಕೋಟಿ ಇದೆ ಅಂತಂದ್ರೆ ಒಂದು 65 ಕೋಟಿ ಅಷ್ಟು ನೀವು ಸಾಲ ಕೊಡ್ತೀರಾ. ಯೂಸಲಿಗೆ ಸಾಲ ಕೊಡೋ ಮುಂದೆ ಎಷ್ಟು,
6%, 5% ಕೊಡ್ತೀರಾ 12% ಕೊಡ್ತೀರಾ. ಯೂಶಲಿ ಈ ಲೋನ್ಸ್ ಎಲ್ಲ ನಾವು ಕೊಡೋದು 10.5, 11, 12, 14 ಡಿಪೆಂಡಿಂಗ್ ಆನ್ ದ ಕ್ಯಾಟಗರಿ ಆಫ್ ದ ಲೋನ್. ಅಂದ್ರೆ ಈಗ ನಮ್ಮಲ್ಲೇ ಬಂದಿರತಕ್ಕಂತ 100 ಕೋಟಿ ಡೆಪಾಸಿಟ್ ನಲ್ಲಿ ಒಂದು 28 ಕೋಟಿಯಷ್ಟು ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ಸ್ ಮೇಂಟೈನ್ ಮಾಡಿಕೊಂಡು ರಿಮೈನಿಂಗ್ 65-70% ಆಫ್ ದಿ ಅಮೌಂಟ್ ಅನ್ನ ನೀವು 10%, 11, 12% ಲೋನ್ ಕೊಡ್ತೀರಾ. ಇದನ್ನೆಲ್ಲ ಮಾಡ್ಲಿಕ್ಕೆ ನಿಮ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಅಬೌಟ್ 1.5%. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನೀವು ಅಲ್ಟಿಮೇಟ್ಲಿ ಯು ಆರ್ ಮ್ಯಾನೇಜಿಂಗ್ ಎವ್ರಿಥಿಂಗ್ ಸಿಸ್ಟಮೆಟಿಕ್ಲಿ ಇನ್ ಅ ಬ್ಯಾಂಕಿಂಗ್ ಸಿಸ್ಟಮ್. ಯಾವ ರೀತಿ ಇಲ್ಲಿ ನಾವು ಮನುಷ್ಯನ ದೇಹದಲ್ಲಿ ಬ್ರೈನು, ಹಾರ್ಟ್ ಮತ್ತು ಬೇರೆ ಬೇರೆ ಆರ್ಗನ್ಸ್ ಏನ್ ಕೆಲಸ ಮಾಡ್ತಾವಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು, ಅದೇ ರೀತಿ ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸು, ಎಂಪ್ಲಾಯೀಸು, ಅಂಡ್ ಈ ಹಾರ್ಟ್ ಅಂದ್ರೆ ಕಸ್ಟಮರ್ಸು, ಈ ಬಿಸ್ನೆಸ್ ಡೆವಲಪ್ಮೆಂಟ್ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್. ಇವು ಮೂರು ಒಂದು ರೀತಿ ಕೋಆರ್ಡಿನೇಷನ್ ಇಂದ ಕೆಲಸ ಮಾಡಿದಾಗ ಸಂಸ್ಥೆ ಬೆಳಿಲಿಕ್ಕೆ ಬಹಳ ಸರಳವಾಗುತ್ತೆ. ಹ್ಯಾವಿಂಗ್ ಸೆಡ್ ದಟ್, CRM ಯಾಕೆ ಬೇಕು? ಫಸ್ಟ್ ಅಂಡ್ ಫಾರ್ಮೋಸ್ಟ್ 1991 ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಪಾಲಿಸಿ ಮಾಡಿದ್ರು 1991. ನೀವು ಈಗ ಕೊರೋನಾ ಬಂದ್ಮೇಲೆ 2021 ನಲ್ಲಿ ಇದೇ LPGಗೆ ಬೇರೆ ಡೆಫಿನೇಷನ್ ಬಂದಿದೆ. ಎಲ್ ಅಂದ್ರೆ ಲರ್ನಿಂಗ್, ಪಿ ಅಂದ್ರೆ ಪಾರ್ಟ್ನರ್ಶಿಪ್, ಜಿ ಅಂದ್ರೆ ಗ್ರೋತ್. ಲೆಟ್ ಮಿ ರಿಪೀಟ್, ಎಲ್ ಅಂದ್ರೆ ಲರ್ನಿಂಗ್, ಪಿ ಅಂದ್ರೆ ಪಾರ್ಟ್ನರ್ಶಿಪ್, ಜಿ ಅಂತಂದ್ರೆ ಗ್ರೋತ್. LPG ಪಾಲಿಸಿ 2021. ಸೊ 91 ಇಂದ 2021 ಎಷ್ಟು ಮಾಡಿಫೈ ಆಗಿದೀವಿ ನೋಡಿ. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದ್ರೆ, ಒಂದು ನಮ್ಗೆ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ನಾರ್ಮ್ಸ್ ಫಾಲೋ ಮಾಡಲೇಬೇಕು. ಒಂದು ಬ್ಯಾಂಕಿಂಗ್ ಸಂಸ್ಥೆಗೆ NPA ಇರ್ಬೋದು, ಕ್ಯಾಪಿಟಲ್ ಎಡಿಕ್ವಸಿ ರೇಷಿಯೋ ಎಲ್ಲದೂ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತು ಕಾಂಪಿಟೇಷನ್ ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ರಿಸ್ಕ್ಗಳು ಜಾಸ್ತಿ ಆಗ್ತಾ ಇದೆ. ಇವನ್ನೆಲ್ಲ ನಾವು ಮ್ಯಾನೇಜ್ ಮಾಡಬೇಕು ಅಂದ್ರೆ we should always have a best CRM practices. ಸೊ ಇಲ್ಲಿ ಒಂದು ಪಾಯಿಂಟ್ ಏನ್ ಬರುತ್ತಪ್ಪ ಅಂದ್ರೆ, ನಾವು ಈ CRM ಏನಿದೆಯಲ್ಲ ಅಂದ್ರೆ ಕಸ್ಟಮರ್ಸ್ ನ ಐಡೆಂಟಿಫೈ ಮಾಡೋದು, ಅವ್ರನ್ನ ಮೆಜರ್ ಮಾಡೋದು, ಅವ್ರ ಬೇಕಾಗಿರತಕ್ಕಂತ ಸರ್ವಿಸ್ ಕೊಡೋದು ಏನಿದೆಯಲ್ಲ, ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮಗೆ CRM ಬೇಕಾಗುತ್ತೆ. ಈಗ ನೀವು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು, ಏನೇನ್ ಮಾಡಬಹುದು? ವಿ ಕ್ಯಾನ್ ಡೂ ಇಟ್ ಇನ್ 3 ಡಿಫರೆಂಟ್ ಮೆಥಡ್ಸ್. ಇದರಲ್ಲಿ ಮಾಸ್ ಬ್ಯಾಂಕಿಂಗ್ ಅಂತ ಒಂದ್ ಹೇಳ್ತೀವಿ, ಕ್ಲಾಸ್ ಬ್ಯಾಂಕಿಂಗ್ ಅಂತ ಇನ್ನೊಂದು ಹೇಳ್ತೀವಿ. ಓಕೆ, ಈಗ ಮಾಸ್ ಬ್ಯಾಂಕಿಂಗ್ ಅಂದ್ರೆ ನೀವು ಯಾವ ರೀತಿ ಕಸ್ಟಮರ್ಸ್ ಬಂದ್ರು ಎಲ್ಲರಿಗೂ ಸರ್ವಿಸ್ ಕೊಡೋದು. ಕ್ಲಾಸ್ ಬ್ಯಾಂಕಿಂಗ್ ಅಂತಂದ್ರೆ ಬರೀ ಒಂದು ಕ್ಯಾಟಗರಿ ಆಫ್ ಕಸ್ಟಮರ್ಸ್ಗೆ ನಾವು ಸರ್ವಿಸ್ ಕೊಡ್ತೀವಿ. ಈಗ ನೀವು ಸೇ ಫಾರ್ ಎಕ್ಸಾಂಪಲ್ HSBC ಬ್ಯಾಂಕ್ ಅಥವಾ ಸಿಟಿ ಬ್ಯಾಂಕ್ ತಗೊಳ್ಳಿ, ದೇ ವಿಲ್ ನಾಟ್ ಕಮ್ ಟು ದ ರೂರಲ್ ಲೆಂಡಿಂಗ್. ಅಗದಿ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗೆ ಸರ್ವಿಸ್ ಕೊಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಕೈಂಡ್ ಆಫ್ ಅ ಕ್ಲಾಸ್ ಬ್ಯಾಂಕಿಂಗ್. ಬಟ್ ಈಗ ನೀವು ವಿಕಾಸ್ ಬ್ಯಾಂಕ್ ಆಗಲಿ ಅಥವಾ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಆಗಲಿ, ವಿ ಆರ್ ಇನ್ ದ ಸ್ಪಿಯರ್ ಆಫ್ ಅ ಮಾಸ್ ಬ್ಯಾಂಕಿಂಗ್. ಈಗ ನಮ್ಮ ಬಿಸ್ನೆಸ್ ಅನ್ನು ನಾವು ಡೆವಲಪ್ ಮಾಡಬೇಕು ಅಂದ್ರೆ ನಿಮಗೆ ಒಂದು ಆಪ್ಷನ್ ಏನಂದ್ರೆ, ಈಗ ನಿಮ್ದು 100 ಕೋಟಿ ಬಿಸ್ನೆಸ್ ಇದೆ, ನೆಕ್ಸ್ಟ್ ಇಯರ್ ಅನ್ನೋದ್ರಾಗ 20% ಗ್ರೋತ್ ಮಾಡ್ತೀನಿ ಅಂದ್ರೆ 120 ಕೋಟಿ ಬಿಸ್ನೆಸ್ ಮಾಡ್ತೀನಿ, ವ್ಯಾಲ್ಯೂಮ್ ಜಾಸ್ತಿ ಮಾಡೋದು. ಎರಡನೇದು ಎನ್ಹಾನ್ಸ್ ದ ವ್ಯಾಲ್ಯೂ. ಈಗ ನಮ್ಮ ಹತ್ರ 6,000 ಜನ ಕಸ್ಟಮರ್ಸ್ ಇದ್ದಾರೆ, ನಾವು ಕಸ್ಟಮರ್ಸ್ನ ಆಡ್ ಮಾಡಂಗೂ ಇಲ್ಲ, ಕಸ್ಟಮರ್ಸ್ ಕಳ್ಕೊಳ್ಳೋಂಗೂ ಇಲ್ಲ. ಅದೇ ಕಸ್ಟಮರ್ಸ್ಗೆ ಒಳ್ಳೆ ನಾವು ವ್ಯಾಲ್ಯೂ ಕೊಟ್ಟಾಗ ದೇ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಅಂಡ್ ಪ್ರಾಫಿಟ್ ಟು ದ ಆರ್ಗನೈಸೇಷನ್. ಅದು ಎರಡನೇ ಅಪ್ರೋಚ್. ಮೂರನೇದೇನಪ್ಪಾ ಅಂದ್ರೆ ಡೈವರ್ಸಿಫೈಂಗ್ ದ ಆಪರೇಷನ್. ಈಗ ನೀವು ಯಾವುದೇ ಸಂಸ್ಥೆ ತಗೊಳ್ಳಿ, ಫಸ್ಟ್ಗೆ ಬರೀ ಬ್ಯಾಂಕಿಂಗ್ ಮಾಡ್ತಾ ಇರ್ತಾರೆ, ಡೆಪಾಸಿಟ್ಸ್ ತಗೊಳ್ಳೋದು, ಲೋನ್ ಕೊಡೋದು. ಫಸ್ಟ್ಗೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಲೋನ್ಸ್ ಕೊಡ್ತಾರೆ. ಬಟ್ ಹೋಗ್ತಾ ಹೋಗ್ತಾ ದೇ ವಿಲ್ ಆಲ್ಸೋ ಗೋ ಇನ್ ಟು ದ ಲಾರ್ಜ್ ಸ್ಕೇಲ್ ಲೆಂಡಿಂಗ್. ಈಗ ನೀವು ವಿಕಾಸ ಬ್ಯಾಂಕಿಂದ ನೀವು ಎಕ್ಸಾಂಪಲ್ಸ್ ತಗೊಳ್ಳಿ, ಫಸ್ಟ್ಗೆ 2 ವರ್ಷ ಮಾಡಿರ್ತಕ್ಕಂಥ ಬಿಸ್ನೆಸ್ಗೂ ನೀವು ಇವತ್ತಿಗೂ ನೋಡಿದ್ನಪ್ಪ ಅಂದ್ರೆ ವ್ಯಾಲ್ಯೂಮ್ ಜಾಸ್ತಿ ಆಗಿದೆ, ವ್ಯಾಲ್ಯೂ ಜಾಸ್ತಿ ಆಗಿದೆ, ಡೈವರ್ಸಿಫಿಕೇಶನ್ ಜಾಸ್ತಿ ಆಗಿದೆ. ಅಂದ್ರೆ ಅದರ ಅರ್ಥ ಏನು? ಆಸ್ ವಿ ಗ್ರೋ, ನಾವು ಯಾವಾಗ ಹೆಂಗ್ ಬೆಳ್ಕೋತಾ ಹೋಗ್ತೇವಲ್ಲ, ನಮ್ಮ ವ್ಯಾಲ್ಯೂಮೂ ಜಾಸ್ತಿ ಇರಬೇಕು. ಅಂದ್ರೆ ಸೈಜ್ ಆಫ್ ದ ಬಿಸ್ನೆಸ್ ಟರ್ನ್ ಓವರ್, ವ್ಯಾಲ್ಯೂನು ಜಾಸ್ತಿ ಕೊಡಬೇಕು. ನಾವು ಯಾವ ರೀತಿ ಮೌಲ್ಯವರ್ಧನೆ ಮಾಡ್ತೀವಿ ನಮ್ಮ ಕಸ್ಟಮರ್ಸ್ಗೆ, ಅದು ಎರಡನೇದು. ಮೂರನೇದು ಡೈವರ್ಸಿಫಿಕೇಶನ್. ಏನಪ್ಪಾ ಅಂದ್ರೆ ಒಂದು 30 ಬೇರೆ ಬೇರೆ ಬಿಸ್ನೆಸ್ ಸೆಕ್ಟರ್ಸ್ ಇದೆ. ನೀವು ಮ್ಯಾನುಫ್ಯಾಕ್ಚರಿಂಗ್, ಟೆಲಿಕಾಮ್, IT, ಬ್ಯಾಂಕಿಂಗ್, ಹೆಲ್ತ್, ಟ್ರಾವೆಲ್, ಟೂರಿಸಂ ಎಲ್ಲಾ ಸೆಕ್ಟರ್ಸ್ ನಲ್ಲಿ ಈಗ ಓಲ್ಡ್ ಕಸ್ಟಮರ್ಸ್ ಇರ್ತಾರೆ, ಅಂದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್. ನ್ಯೂ ಕಸ್ಟಮರ್ಸ್ ಬರ್ತಾರೆ, ಹೋಗ್ತಾ ಇರ್ತಾರೆ. ನೀವು ಇರ್ತಕ್ಕಂತ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನ ಅಂದ್ರೆ ಓಲ್ಡ್ ಕಸ್ಟಮರ್ಸ್ ನ ನೀವು ರಿಟೈನ್ ಮಾಡ್ಕೋಬೇಕು ಅಂದ್ರೆ ನಿಮ್ ಕಡೆಯಿಂದ, ನಿಮ್ ಸಂಸ್ಥೆ ಕಡೆಯಿಂದ ಖರ್ಚಾಗೋದು ಬೇಸಿಕಲಿ ಒಂದು ಏನಪ್ಪಾ ಅಂದ್ರೆ ₹1 ಖರ್ಚಾಗುತ್ತೆ, ಇಲ್ಲ 1 ತಾಸು ಟೈಮ್ ಖರ್ಚಾಗುತ್ತೆ, ಅಥವಾ 1 ಯೂನಿಟ್ ಆಫ್ ಎನರ್ಜಿ ಖರ್ಚಾಗುತ್ತೆ. ಬಟ್ ಅದೇ ನೀವು ಒಬ್ಬ ಹೊಸ ಕಸ್ಟಮರ್ ನ ನಿಮ್ಮ ಸಂಸ್ಥೆಗೆ ತಗೊಂಡ್ಬರ್ಬೇಕು ಅಂದ್ರೆ ಇಟ್ ವಿಲ್ ಬಿಕಮ್ 6 to 8 times ಮೋರ್. ಅಂದ್ರೆ ₹1 ಬದಲು 6 ರಿಂದ 8 ರೂಪಾಯಿ ಖರ್ಚಾಗುತ್ತೆ. ನೀವು 1 ತಾಸು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನ ರಿಟೈನ್ ಮಾಡ್ಕೋತೀರಿ ಅಂತಂದ್ರೆ, ಹೊಸ ಕಸ್ಟಮರ್ಸ್ ತರಬೇಕಂದ್ರೆ ನೀವು 6 ರಿಂದ 8 ತಾಸು ಎಫರ್ಟ್ಸ್ ಮಾಡ್ಬೇಕು. ನೀವು ಇರೋ ಕಸ್ಟಮರ್ಸ್ ನ 1 ಯೂನಿಟ್ ಎನರ್ಜಿ ಖರ್ಚು ಮಾಡ್ಬಿಟ್ಟು ರಿಟೈನ್ ಮಾಡ್ಕೋತೀನಿ ಅಂದ್ರೆ ಹೊಸ ಕಸ್ಟಮರ್ಸ್ ನ ತಗೊಂಡ್ಬರಕ 6 ರಿಂದ 8 ಯೂನಿಟ್ ಎನರ್ಜಿ. ಅಂದ್ರೆ ನೀವು
ಒಂದು ಮುಂದಿನ ಸ್ಟೆಪ್ ಹೋಗಿ ಅರ್ಥ ಮಾಡ್ಕೊಂಡ್ರೆ, ಈಗ ರಿಟೆನ್ಷನ್ ಆಫ್ ದ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಮಾಡಬೇಕು ಮತ್ತು ಅಟ್ರಾಕ್ಷನ್ ಆಫ್ ದ ನ್ಯೂ ಕಸ್ಟಮರ್ಸ್. ಒಂದು ಸಿಂಪಲ್ ಫಾರ್ಮುಲಾ ಇದೆ. ಏನಪ್ಪಾ ಅಂದ್ರೆ ಇಟ್ ಈಸ್ ಲೈಕ್ ದಿಸ್: 90% and 10%, ಎಸ್ಪೆಷಲಿ ಸರ್ವಿಸ್ ಸೆಕ್ಟರ್. ಬ್ಯಾಂಕಿಂಗ್ ಇಸ್ ಅ ಸರ್ವಿಸ್ ಸೆಕ್ಟರ್, ನಿಮ್ಗೆಲ್ಲ ಗೊತ್ತಿದೆ. ಅಂದ್ರೆ ನಾವು ಈ ನಮ್ಮಲ್ಲಿ 1000 ಜನ ಕಸ್ಟಮರ್ಸ್ ಇದಾರೆ ಅಂದ್ರೆ ನಾವು 90% ಆಫ್ ದ ಕಸ್ಟಮರ್ಸ್ ನ ಅಪ್ಪಿ ತಪ್ಪಿ ಸಹಿತ 900ಕ್ಕಿಂತ ಜಾಸ್ತಿ ಇಟ್ಕೋಬೇಕು ಹೊರತು 900ಕ್ಕಿಂತ ಕಡಿಮೆ ಇರಬಾರ್ದು. ಅಂದ್ರೆ ನಾವು ಪ್ರತಿ ವರ್ಷ ನಮ್ ಟರ್ನ್ ಓವರ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮಮ್ 10%. ಅಂದ್ರೆ 900 ಆಗ್ಬೇಕು ಅಂತಲ್ಲ. ನೀವು 1000 ಕಸ್ಟಮರ್ಸ್ ನಲ್ಲಿ 5 ಜನ ಕಸ್ಟಮರ್ಸ್ ಮಾತ್ರ ಹೋಗ್ತಾರ ಅಂದ್ರೆ ಇಟ್ಸ್ ಓಕೆ, ವೆರಿ ಗುಡ್, ಎಕ್ಸಲೆಂಟ್. ಬಟ್ 10ಕ್ಕಿಂತ ಜಾಸ್ತಿ, 10%ಕ್ಕಿಂತ ಜಾಸ್ತಿ ನಿಮ್ ಕಸ್ಟಮರ್ಸ್ ಹೋದ್ನಪ್ಪ ಅಂದ್ರೆ ಇಟ್ ಈಸ್ ನಾಟ್ ಅ ಹೆಲ್ದಿ ಸೈನ್. ಅಂದ್ರೆ CRM ಪ್ರಿನ್ಸಿಪಲ್ಸ್ ಪ್ರಕಾರ ನಿಮ್ದು ಟರ್ನ್ ಓವರ್ ಆಫ್ ದ ಕಸ್ಟಮರ್ ಶುಡ್ ಬಿ ಲೆಸ್ ದನ್ 10%. 2%, 3% ಇತ್ತು, ಎಕ್ಸಲೆಂಟ್. ದಿಸ್ ಇಸ್ ವಾಟ್ ಈಸ್ ದ ರೆಕಮೆಂಡೆಡ್ ಪ್ರಪೋರ್ಷನ್ ಫಾರ್ ದ ಸರ್ವಿಸ್ ಸೆಕ್ಟರ್ ಇನ್ಕ್ಲೂಡಿಂಗ್ ಬ್ಯಾಂಕಿಂಗ್. ಬಿಕಾಸ್ ನಾವೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಈಗ ನಿಮ್ಮಲ್ಲಿ 1000 ಜನ ಕಸ್ಟಮರ್ಸ್ ಇದ್ರು, ಒಂದು ಉದಾಹರಣೆ ತಗೊಳ್ಳೋಣ. 60 ಜನ ಕಸ್ಟಮರ್ಸ್ ಏನೋ ರೀಸನ್ ಇಂದ ನಿಮ್ ಸಂಸ್ಥೆಯಲ್ಲಿ ಉಳ್ಕೊಳ್ಳಿಲ್ಲ. ಯಾಕೆಂದ್ರೆ ಒಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಇನ್ನೊಬ್ಬರಿಗೆ ಕಸ್ಟಮರ್ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾಳೆ ಆಯಮ್ಮ, ಒಂದು ಮದುವೆ ಆಗುತ್ತೆ, ಗಂಡನ ಮನೆಗೆ ನಿಮ್ ಊರ್ ಬಿಟ್ಬಿಟ್ಟು ನಿಮ್ ಬ್ರಾಂಚ್ ಏರಿಯಾದಿಂದ ಇನ್ನೊಂದು ಊರಿಗೆ ಹೋಗ್ತಾರೆ. ಆಟೋಮೆಟಿಕ್ಲಿ ದೇ ವಿಲ್ ನಾಟ್ ಮೇಂಟೈನ್ ದ ಅಕೌಂಟ್ ವಿತ್ ಯು. ಅಥವಾ ಈಗ ಒಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಹೊಸಪೇಟೆ ಬಿಟ್ಟು ಬೆಂಗಳೂರಿಗೆ ಬಂದು ಹೆಡ್ ಆಫೀಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅವ್ರು ನಿಮ್ ಬ್ಯಾಂಕಿಂಗ್ ಸರ್ವಿಸ್ ಮಾಡಕ್ಕೆ ನಿಮ್ ಬ್ಯಾಂಕಿಗೆ ಬರಕ್ಕಾಗಲ್ಲ. ಅಂದ್ರೆ ಆಟೋಮೆಟಿಕ್ಲಿ ದೇರ್ ವಿಲ್ ಬಿ ಸಮ್ ಪೋರ್ಷನ್ ಆಫ್ ದ ಕಸ್ಟಮರ್ಸ್ ನಿಮ್ಮ ಸಂಸ್ಥೆಯ ಪರಿವಿಧಿಯಲ್ಲಿ ಇರಲ್ಲ. ಕೆಲವೊಂದು ಜನ ಈಗ ಎಲ್ಡರ್ಲಿ ಪೀಪಲ್, ದೇ ವಿಲ್ ಡೈ. ಸೊ ವೇರಿಯಸ್ ರೀಸನ್ಸ್ ಇದೆ. ಅಥವಾ ಕೆಲವೊಂದಿಷ್ಟು ಕಸ್ಟಮರ್ಸ್, ಈಗ ನೀವು ಒಂದು ಲೋನ್ ಕೊಟ್ಟಿರ್ತಾರ, ನೀವು 12.5 ಕೊಟ್ಟಿರ್ತಾರ, ಇನ್ನೊಂದು ಬ್ಯಾಂಕ್ನವರು 11.75 ಕೊಡ್ತಾರೆ. ಕಾಂಪಿಟೇಟಿವ್ ರೀಸನ್ಸ್ಗೆ ನಿಮ್ಮ ಹತ್ರ ಅಕೌಂಟ್ ಕ್ಲೋಸ್ ಮಾಡ್ತಾರೆ, ಅಲ್ಲಿ ಹೋಗಿ ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೊತಾರೆ, ಯಾಕಂದ್ರೆ 0.75% ಇಂಟ್ರೆಸ್ಟ್ ಉಳಿತೈತಿ. ಇವೆಲ್ಲ ರೀಸನ್ಸ್ಗೆ ನಿಮ್ಮ ಸಂಸ್ಥೆಯ ಪರಿಧಿಯಿಂದ ಬೇರೆ ಯಾವುದೋ ರೀಸನ್ಗೆ ಕಸ್ಟಮರ್ಸ್ ನಿಮ್ಮ ಸಂಸ್ಥೆ ಬಿಟ್ಟು ಹೋಗ್ತಾರ ಅಂದ್ರೆ ಇದು ಮ್ಯಾಕ್ಸಿಮಮ್ 10% ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇದನ್ನ ನೀವು ಕಾನ್ಸ್ಟೆಂಟ್ ಆಗಿ ಮ್ಯಾನೇಜ್ಮೆಂಟ್ ಆಗಲಿ, ಪ್ರೆಸಿಡೆಂಟ್, ಚೇರ್ಮನ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಪ್ಲಸ್ ಆಲ್ ದ ಬ್ರಾಂಚ್ ಮ್ಯಾನೇಜರ್, CEOs ಅಂಡ್ ಆಲ್ ದ ಸ್ಟಾಫ್ ಶುಡ್ ಆಲ್ವೇಸ್ ಕೀಪ್ ದಿಸ್ ಇನ್ ಮೈಂಡ್. ನೀವು ಪ್ರತಿ ಕ್ವಾರ್ಟರ್ ಒಂದ್ಸರಿ ಇದನ್ನ ರಿವ್ಯೂ ಮಾಡತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ವೇರ್ ವಿಲ್ ಡು. ಈಗ ನಾನು ನಿಮಗೆ 1 ನಿಮಿಷ, 30 ಸೆಕೆಂಡ್ಸ್ ಟು 1 ಮಿನಿಟ್ ಟೈಮ್ ಕೊಡ್ತೀನಿ. ನಿಮ್ಮಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಇದಾರ ಅಂತ ಬರ್ಕೊಳ್ಳಿ. ನಿಮ್ಮ ಆರ್ಗನೈಸೇಷನ್ ಫಸ್ಟ್ ಎಷ್ಟು ಜನ ಕಸ್ಟಮರ್ಸ್ ನಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಇದಾರೆ ಈಗ ಲಾಸ್ಟ್ 3 years ದಿಂದ, ಅದನ್ನ ಬರ್ಕೊಳ್ಳಿ. ಎಷ್ಟು ಜನ ಕಸ್ಟಮರ್ಸ್ ನಿಮ್ಮ ಸಂಸ್ಥೆ ಬಿಟ್ಟು ಬೇರೆ ಕಡೆ ಹೋದ್ರು, ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ ಬರ್ಕೊಳ್ಳಿ. ನೀವು ಆಮೇಲೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಈ ಸೆಷನ್ ಮುಗಿದ ಮೇಲೆ ಮಾಡಿ, ಏನ್ ತೊಂದರೆ ಇಲ್ಲ. ಅದರ ಅರ್ಥ ಏನಪ್ಪಾ ಅಂದ್ರೆ ಈ ಅಟ್ರಾಕ್ಷನ್ ಆಫ್ ದ ನ್ಯೂ ಕಸ್ಟಮರ್ಸ್ ಇಲ್ಲೇ ನಾವು ನೋಡಿದ್ವಲ್ಲ, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ಸ್, 6 to 8 times ಆಫ್ ಎಫರ್ಟ್ಸ್, ಎನರ್ಜಿ ಅಂಡ್ ಮನಿ. ನಾವು ಅದಕ್ಕೆ ವಿ ಶುಡ್ ಆಲ್ವೇಸ್ ರಿಟೈನ್ ದ ಎಕ್ಸಿಸ್ಟಿಂಗ್ ಕಸ್ಟಮರ್. ಈಗ ನೀವು ಯಾವುದೇ ಸಂಸ್ಥೆ ತಗೊಳ್ಳಿ, ಈಗ ನೀವು ಟಾಟಾ ಸಂಸ್ಥೆ ತಗೊಳ್ಳಿ, ಬಜಾಜ್ ತಗೊಳ್ಳಿ, ವಿಕಾಸ್ ಬ್ಯಾಂಕ್ ತಗೊಳ್ಳಿ, ಯಾವುದೇ ಬ್ಯಾಂಕ್ ಅನ್ನು ತಗೊಳ್ಳಿ, ನಿಮ್ಮ ಕಸ್ಟಮರ್ ರಿಟೆನ್ಷನ್ ಫಿಲಾಸಫಿ ಅಗದಿ ಸ್ಟ್ರಾಂಗ್ ಆಗಿತ್ತಪ್ಪ ಅಂದ್ರೆ ನೀವು ಸಂಸ್ಥೆ ಬೆಳೆಯೋದ್ರಲ್ಲಿ ಯಾವುದೇ ಕನ್ಫ್ಯೂಷನ್ಸು ಅಥವಾ ಯಾವುದೇ ಡೌಟ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ದ ಕಸ್ಟಮರ್ ರಿಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನಿಮ್ಗೆಲ್ಲರಿಗೂ KYC ಫಿಲಾಸಫಿ ಗೊತ್ತು, ಯುವರ್ ಕಸ್ಟಮರ್, RBI ಸ್ಟ್ಯಾಚ್ಯೂಟರಿ ಗೊತ್ತು. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್ರೆ KYS KYB ಅಂತಂದ್ರೆ, ನಾನು ಎಷ್ಟು ಟ್ರೈನಿಂಗ್ ನಲ್ಲಿ ಐ ಹ್ಯಾವ್ ಡನ್ ದಿಸ್ ಎಕ್ಸರ್ಸೈಸ್, ಸಿಂಪಲ್ ಎಕ್ಸರ್ಸೈಸ್. ಬಹಳ ಜನಕ್ಕೆ ಇದು ಗೊತ್ತೇ ಇಲ್ಲ. ಬಟ್ ಲೆಟ್ ಮಿ ಇಂಟ್ರೊಡ್ಯೂಸ್ ದಿಸ್ ಟು ಯು. KYS ಅಂತಂದ್ರೆ ನೋ ಯುವರ್ ಸೆಲ್ಫ್. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಬ್ಯಾಂಕ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಪೂರ್ತಿ ತಿಳ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಇದನ್ನ ಯಾವ RBI ನವರು ಹೇಳಿಲ್ಲ. ಇದು ಜೀವನ ಅಂತಕ್ಕಂಥದ್ದು, ಯೂನಿವರ್ಸಿಟಿ ಆಫ್ ಲೈಫ್ ಏನಿದೆಲ್ಲ ಅದರಲ್ಲಿ ಬರುತ್ತಿದ್ದು. ಇದು ಈಸ್ ಇಟ್ ಮ್ಯಾಂಡೇಟರಿ? 100% ಅಂದ್ರೆ ಇದು ನಿಮ್ KYC ಅಂತ ಏನ್ ನೀವು ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ ಮಾಡ್ತಿರಲ್ಲ, ದಿಸ್ ಇಸ್ ಸ್ಟ್ಯಾಚ್ಯೂಟರಿ. ಆಸ್ ಪರ್ ದ ಲಾ ಯು ಮಸ್ಟ್ ಡೂ ಇಟ್. RBI ಕೊಟ್ಟಿದೆ ಇದನ್ನ. ಬಟ್ ಅದಕ್ಕಿಂತ ದೊಡ್ಡದು KYS ಮತ್ತೆ KYB. ಈಗ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಬೇಕಾದ್ರೆ ನೆಕ್ಸ್ಟ್ 1 ನಿಮಿಷ ಟೈಮ್ ಕೊಡ್ತೀನಿ ಎಲ್ಲರಿಗೂ, ಇಲ್ಲಿರ್ತಕ್ಕಂಥ ಎಲ್ಲ ಕೋಆಪರೇಟಿವ್ ಸಹಕಾರಿ ಮ್ಯಾನೇಜರ್ಸ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು. ನಾನು ಹೇಳಿದ ಇನ್ಪುಟ್ಸ್ ಬರ್ಕೋತ ಹೋಗಿ. ಎಷ್ಟು ಜನ ಕರೆಕ್ಟ್ ಆಗಿ ಬರೀತೀರಾ ನೋಡೋಣ ಅಂತ. ನಿಮ್ಮಷ್ಟಕ್ಕೆ ನೀವೇ, ನಾನೇನ್ ಬಂದು ಚೆಕ್ ಮಾಡಲ್ಲ. ಅಲ್ಲೇ ನಿಮಗೆ ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಎಕ್ಸಾಕ್ಟ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಯುವರ್ ಬ್ಯಾಂಕ್ ಬರೀರಿ. ಅಂದ್ರೆ 13th September 1992. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಆ ನಮ್ನಿ ಡೇಟ್ ಬರಿಬೇಕು, ಮಂತ್ ಬರಿಬೇಕು, ಇಯರ್ ಬರಿಬೇಕು, ನಿಮ್ ಸಂಸ್ಥೆ ಎಸ್ಟಾಬ್ಲಿಷ್ ಆಗಿದೆ. ನೆಕ್ಸ್ಟ್, ನಿಮ್ದು ಸಂಸ್ಥೆ ಶುರುವಾದಾಗ ಶೇರ್ ಕ್ಯಾಪಿಟಲ್ ಎಷ್ಟಿತ್ತು ಅದನ್ನ ಬರೀರಿ. ಥೌಸಂಡ್ಸ್ ನಗರ ಬರೀರಿ, ಲ್ಯಾಕ್ಸ್ ನಗರ ಬರೀರಿ, ನೋ ಪ್ರಾಬ್ಲಮ್. ಮೂರನೇದು, ನೀವು ಶುರು ಮಾಡಿದಾಗ ಡೈರೆಕ್ಟರ್ಸ್ ಜನ ಎಷ್ಟಿತ್ತು ನಂಬರ್ ಬರೀರಿ ಸಾಕು. 9, 11, 15,
19 ಎಷ್ಟರ ಇರಲಿ, ಬರೀ ನಂಬರ್ ಬರೀ. ನೀವು ಶುರು ಮಾಡಿದಾಗ, ನಿಮ್ಮ ಸಂಸ್ಥೆ ಶುರುವಾದಾಗ ಎಷ್ಟು ಬ್ರಾಂಚ್ ಇತ್ತು, ಹೂ ಇಸ್ ದ ಫಸ್ಟ್ CEO ಆಫ್ ದ ಆರ್ಗನೈಸೇಷನ್, ಅವ್ರ ಹೆಸರು ಬೇಕು ನನಗೆ. ಸುಮ್ಮನೆ ಹಿಂಗೆ ಅಲ್ಲ, ಒಂದು ಕೆಲವೊಂದು ಸಂಸ್ಥೆಯಲ್ಲಿ ಅವರೇ ಇವತ್ತಿನವರೆಗೂ ಇರ್ತಾರೆ, ಆ ಪ್ರಶ್ನೆ ಬೇರೆ. ಹೂ ವಾಸ್ ದ ಫಸ್ಟ್ CEO, ಎಷ್ಟು ಜನ ಸ್ಟಾಫ್ ಇದ್ರು, ನಂಬರ್ ಬರಿದೆ. ಅಗೇನ್ 1 CEO ಪ್ಲಸ್ 15 ಸ್ಟಾಫ್, ಸಮಥಿಂಗ್ ಲೈಕ್ ದಟ್. 3 ವರ್ಷ ಆದ್ಮೇಲೆ ನಾವು ಐ ವಾಂಟ್ ಯು ಟು ರೈಟ್ ದ ಇನ್ಫಾರ್ಮೇಶನ್. ಡೆಪಾಸಿಟ್ಸ್ ಎಷ್ಟಿತ್ತು, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಷ್ಟಿತ್ತು, ಆಮೇಲೆ ನಿಮ್ದು ಟೋಟಲ್ ಟರ್ನ್ ಓವರ್ ಎಷ್ಟಿತ್ತು, NPA ಗ್ರಾಸ್ ಎಷ್ಟಿತ್ತು, ನೆಟ್ NPA ಎಷ್ಟಿದೆ. ಸೊ ಫಸ್ಟ್ಗೆ ಸಂಸ್ಥೆ ಶುರುವಾದಾಗ 3 ವರ್ಷ ಆದ್ಮೇಲೆ ಈಗ ನೀವು ಅದೇ ಪ್ಯಾರಾಮೀಟರ್ಸ್ ನ ಇವತ್ತಿನ ಲೆಕ್ಕಕ್ಕೆ ಬರೀತೀರ. ಅಂದ್ರೆ ಅಟ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ 2020-21 ಮಾರ್ಚ್ 31 ಮುಗಿಸಿದ ಡಾಟಾ ಅಂಕರು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಅದನ್ನ ಬರೀರಿ. ಡೆಪಾಸಿಟ್ಸ್ ಎಷ್ಟು, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಷ್ಟು, CD ರೇಷಿಯೋ, ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಎಷ್ಟು, ಅದು ಆದ್ಮೇಲೆ ಪ್ರಾಫಿಟ್ ಎಷ್ಟು, ನೆಟ್ ಪ್ರಾಫಿಟ್ ಐ ಆಮ್ ಟಾಕಿಂಗ್. ಅದು ಆದ್ಮೇಲೆ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಗ್ರಾಸ್ NPA ಪರ್ಸೆಂಟೇಜ್. ಬರೀ ಪರ್ಸೆಂಟೇಜ್, ನನಗೆ ಅಷ್ಟು ಲಕ್ಷ ಎಷ್ಟು ಕೋಟಿ ಅದು ಬೇಕಾಗಿಲ್ಲ, ಪರ್ಸೆಂಟೇಜ್ ಬರೀರಿ ಸಾಕು. 3%, 2.58%, ಸಮಥಿಂಗ್ ಲೈಕ್ ದಟ್. ನೆಕ್ಸ್ಟ್ ಬರೆಯೋದು ನೆಟ್ NPA ಪರ್ಸೆಂಟ್. ಎಲ್ಲ ಫಿಗರ್ಸ್ ಈಗ ಕುತ್ಕೊಂಡು ನಿಮ್ಮ ಅಷ್ಟಕ್ಕೆ ನೀವೇ ಚೆಕ್ ಮಾಡಿ ನೋಡಿದ್ನಪ್ಪ ಅಂದ್ರೆ, ನಾನು 1997 ಸೌಹಾರ್ದ ಫೆಡರೇಷನ್ ಜೊತೆಗೆ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 80% ಆಫ್ ದ ಸಿಚುವೇಶನ್ ಅಲ್ಲಿ ಈವನ್ ಡೈರೆಕ್ಟರ್ಸ್ ಆಗಲಿ, CEOs ಆಗಲಿ, ಮ್ಯಾನೇಜರ್ಸ್ ಆಗಲಿ ವಿಲ್ ನಾಟ್ ಬಿ ಏಬಲ್ ಟು ಫಿಲ್ ಆಲ್ ದಿಸ್ ಇನ್ಫಾರ್ಮೇಶನ್. ಕೆಲವೊಂದಿಷ್ಟು ಬರೆದಿರ್ತಾರೆ, ಪೂರ್ತಿ ಬರ್ತಾರಲ್ಲ. ಅದ್ರ ಅರ್ಥ ಏನು, ನಿಮ್ಮ ಬಗ್ಗೆ, ನಿಮ್ಮ ಸಂಸ್ಥೆ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ನಿಮ್ಗೆ ಗೊತ್ತಿಲ್ಲ ಅಂತೇಳಿ ನಿಮ್ಗೆ ತಪ್ಪು ಅಂತ ಹೇಳಲ್ಲ ನಾನು. ಅಂದ್ರೆ ನಮ್ಮ ಸಂಸ್ಥೆ ಬಗ್ಗೆ ನಮಗೆ ಪೂರ್ತಿ ಮಾಹಿತಿ ಇದ್ದಾಗ ಒಬ್ಬ ಕಸ್ಟಮರ್ಗೆ ನಾವು ಮಾತಾಡೋ ಮುಂದೆ ಕನ್ವಿನ್ಸ್ ಮಾಡೋದು ಬಹಳ ಈಸಿ. ಅದು ಇಲ್ಲಿ ಈ ವಿಷಯ ಹೇಳ್ತಕ್ಕಂಥ ಉದ್ದೇಶ. ಈಗ ನಾನು ಅದನ್ನೇನು ಹೇಳ್ತಾ ಇದ್ನಲ್ಲ, ಅದನ್ನೇ ಐ ಆಮ್ ಜಸ್ಟ್ ಪುಟಿಂಗ್ ಇಟ್ ಹಿಯರ್. ಈಗ ನಿಮ್ಮಲ್ಲಿ ಟೋಟಲ್ ಕಸ್ಟಮರ್ಸ್ 3000 ಅನ್ಕೊಳ್ಳಿ. ಅದರೊಳಗೆ A ಕ್ಯಾಟಗರಿ ಕಸ್ಟಮರ್ಸು, B ಕ್ಯಾಟಗರಿ ಕಸ್ಟಮರ್ಸು, C ಕ್ಯಾಟಗರಿ ಕಸ್ಟಮರ್ಸು ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಮಾಹಿತಿ ಇರಬೇಕು. A ಕ್ಯಾಟಗರಿ ಅಂದ್ರೆ ಅವರು ಸಾಲ ತಗೊಂಡ್ರೆ ಪ್ರಾಂಪ್ಟ್ ಆಗಿ ಕಟ್ತಾರೆ. ನೀವು ಅವ್ರನ್ನ ಒಂದ್ಸರಿ ರಿಮೈಂಡರ್ ಕಾಲು ಮಾಡೋದು ಬೇಕಾಗಿರಲ್ಲ. ಈವನ್ ಬ್ಯಾಂಕಿಗೆ ಬಂದಾಗ ಅಗದಿ ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡ್ತಾರೆ. ದಟ್ ಈಸ್ A ಕ್ಯಾಟಗರಿ ಕಸ್ಟಮರ್. B ಕ್ಯಾಟಗರಿ ಕಸ್ಟಮರ್ಸ್ ಅಂದ್ರೆ ನೀವು ಸಾಲ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ, ಅಥವಾ ಅವ್ರು ಬಂದು ಡೆಪಾಸಿಟ್ ಇಟ್ಟಿದ್ದಾರಾ ಅಂತ ಅನ್ಕೊಳ್ಳಿ. ಅವ್ರು ನಿಮಗೆ ವಿನಾಕಾರಣ ತಲೆ ತಿನ್ನಲ್ಲ, ಬಟ್ ಕೆಲವೊಂದಿಸ್ತಾರೆ ರಿಮೈಂಡ್ ಮಾಡಕ್ ಕೆಲಸ. ದಟ್ ಈಸ್ B ಕ್ಯಾಟಗರಿ. C ಕ್ಯಾಟಗರಿ ಅಂದ್ರೆ ನಿಮ್ ಬ್ಯಾಂಕಿಂಗ್ ಲ್ಯಾಂಗ್ವೇಜ್ ನಲ್ಲಿ ನೀವು ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ಹೇಳ್ತೀವಿ. ಸಾಲ ಕೊಡೋ ತನಕ ಸಾರ್ ಮೇಡಮ್ ಅಂತ ಹೇಳ್ಬಿಟ್ಟು ಬ್ರಾಂಚ್ ಮ್ಯಾನೇಜರಿಗೆ ಮಸ್ಕ ಹೊಡೋದು, ಇಲ್ಲ ಸಾಲ ತಗೋತಾರೆ. ಸಾಲ ಕಟ್ಟಿದ ಮೇಲೆ ನಿಮ್ಮ ಅಪ್ಪಿತಪ್ಪಿ ನಿಮ್ ಬ್ರಾಂಚ್ ಕಡೆ ತಲೆ ಹಾಕಲ್ಲ. ಅಂದ್ರೆ ದೇ ಆರ್ ಟೇಕಿಂಗ್ ಎ ಲೋನ್ ಟು ಬೇಸಿಕಲಿ ನಾಟ್ ಟು ರಿಪೇ. ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ಏನ್ ನಾವು ಟೆಕ್ನಿಕಲಿ ಮಾತಾಡ್ತೇವಲ್ಲ ಅದು. ಈಗ ನಿಮ್ಮಲ್ಲಿ 3000 ಜನ ಕಸ್ಟಮರ್ಸ್ ಇದಾರೆ ಅಂದ್ರೆ ಎಷ್ಟು ಜನ ಕಸ್ಟಮರ್ಸ್ A ಕ್ಯಾಟಗರಿ ಇದಾರೆ, ಎಷ್ಟು ಜನ B ಇದಾರೆ, ಎಷ್ಟು ಜನ C ಇದಾರೆ ಅಂತ ಅಂದ್ಬಿಟ್ಟು ಬರ್ಕೊಳ್ಳಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ಎಷ್ಟೋ ಜನಕ್ಕೆ ಟೋಟಲ್ ನಂಬರ್ ಆಫ್ ಕಸ್ಟಮರ್ಸೇ ಗೊತ್ತಿರಲ್ಲ, ನಿಮ್ ಸಂಸ್ಥೆಯಲ್ಲಿ ನಿಮ್ ಬ್ರಾಂಚ್ ನಲ್ಲಿ ಎಷ್ಟು ಜನ ಇದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ A B C ಕ್ಯಾಟಗರಿಲಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಈ ನಮ್ನಿ ಕ್ಯಾಟಗರೈಸೇಷನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಯಾಕೆ ಅಂದ್ರೆ ನೀವು ಫೋಕಸ್ ಮಾಡ್ಬೇಕಾಗಿರೋದು A ಕ್ಯಾಟಗರಿ ಮತ್ತು B ಕ್ಯಾಟಗರಿ ಕಸ್ಟಮರ್ಸ್ ಮೇಲೆ. ನಿಮ್ಮ ಒಳ್ಳೆ ಸರ್ವಿಸ್ ಕೊಡೋದು. C ಕ್ಯಾಟಗರಿ ಕಸ್ಟಮರ್ಸ್ ನಿಮ್ಮ ಹತ್ರ ಬಂದ್ರು ಅಷ್ಟೇ, ಬರ್ಲಿಲ್ಲ ಅಂದ್ರು ಅಷ್ಟೇ. ನಿಮಗೆ ಯಾವಾಗ ಒಬ್ಬ ಕಸ್ಟಮರ್ C ಕ್ಯಾಟಗರಿ ಅಂದ್ರೆ ಯು ಎನ್ಶೂರ್ ದಟ್ ಹಿ ಗೆಟ್ಸ್ ಔಟ್ ಆಫ್ ಯುವರ್ ಸಿಸ್ಟಮ್. ಯಾಕಂದ್ರೆ ನೀವು ಒಂದು ಒಳ್ಳೆ ಟೊಮ್ಯಾಟೊ ಅಥವಾ ಆಪಲ್ ಬುಟ್ಟೆಯಲ್ಲಿ ಒಂದು ಕೊಳ ಕಾಣುತ್ತಪ್ಪ ಅಂತಂದ್ರೆ ಅದು ಹೆಂಗ್ ಬುಟ್ಟಿ ಪೂರ್ತಿ ಹಾಳು ಮಾಡುತ್ತಲ್ಲ, ಈ ವಿಲ್ಫುಲ್ ಡಿಫಾಲ್ಟರ್ಸ್ ನ ನಿಮ್ ಸಂಸ್ಥೆಯಿಂದ ಅದಕ್ಕೊಂದು ಈಗ ನಾನು ಇರೋ ಲಿಮಿಟೆಡ್ ಟೈಮ್ ನಲ್ಲಿ ಅದನ್ನೆಲ್ಲ ಡೀಟೇಲ್ಸ್ ಹೋಗಲ್ಲ. ಬಟ್ ಏನಪ್ಪಾ ಅಂದ್ರೆ ಯು ಶುಡ್ ನಾಟ್ ಹ್ಯಾವ್ ದ ಕಸ್ಟಮರ್ಸ್ ವಿತ್ ನಾಟ್ ಅ ವೆರಿ ಗುಡ್ ರೆಪ್ಯುಟೇಷನ್, ಕ್ರೆಡಿಬಿಲಿಟಿ ಅಂಡ್ ಟ್ರಾನ್ಸಾಕ್ಷನ್. ಅವ್ರನ್ನ ಈ C ಕ್ಯಾಟಗರಿ ಕಸ್ಟಮರ್ಸ್ ಅಂತ ಏನು ನಾವು ಹೇಳ್ತೀವಿ ಅಲ್ಲಿಂದ ತೆಗೆದು ಬಿಡ್ಬೇಕು ಹೊರಗಡೆ. ಅಂದ್ರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್. ಅಂದ್ರೆ ಈ ಕಸ್ಟಮರ್ಸ್ ಏನಪ್ಪಾ ಅಂತಂದ್ರೆ ದೇ ಆರ್ ವೆರಿ ವೆರಿ ವ್ಯಾಲ್ಯೂಬಲ್ ಟು ಯುವರ್ ಬ್ಯಾಂಕ್. ನೀವು ಯಾವುದೇ ಸಂಸ್ಥೆ ತಗೊಳ್ಳಿ, ನಿಮ್ಮಲ್ಲಿ ಇರ್ತಕ್ಕಂಥ ಕಸ್ಟಮರ್ಸ್ ನಲ್ಲಿ ಒಂದು 20% ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಇತ್ತು ಬಿಡ್ತಪ್ಪ ಅಂದ್ರೆ ದೇ ವಿಲ್ ಬಿ ಡೂಯಿಂಗ್ ಯುವರ್ ಬ್ಯಾಂಕ್ ಟು ಗ್ರೋ ಲೈಕ್ ಎನಿಥಿಂಗ್. ಅದು ಬಹಳ ಇಂಪಾರ್ಟೆಂಟ್. ನೀವು ಇಂಥ ಕಸ್ಟಮರ್ಸ್ ನ ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರ ಕಡೆಯಿಂದ ಮತ್ತೆ ರೆಫರಲ್ಸ್ ತಗೊಂಡು ಬಿಸ್ನೆಸ್ ಮಾಡೋದೇನಿದೆಲ್ಲ ಅದು ಒಂಥರ ಸ್ಪೆಷಲ್ ಸ್ಕಿಲ್. ನೆಕ್ಸ್ಟ್, ಕಸ್ಟಮರ್ ಮೀಟ್ಸ್. ಈಗ ನಾನು ಎಷ್ಟೋ ಕಡೆ, ಈಗ ನಮ್ಮ ಕರ್ನಾಟಕ ಸೌಹಾರ್ದ ಫೆಡರೇಷನ್ ಅಲ್ಲಿ 5300 ಮೇಲೆ ಸೌಹಾರ್ದ ಕೋಆಪರೇಟಿವ್ಸ್ ಇದಾವೆ. ನೀವು ಹೋಗಿ ಒಂದು ಸರ್ವೆ ಮಾಡಿ ಎಷ್ಟು ಜನ ಕಸ್ಟಮರ್ಸ್ ಮೀಟ್ ಮಾಡ್ತಾರೆ, ಅದು ಕ್ವಾರ್ಟರ್ಲಿ ಅಂತ ಕೇಳಿದ್ನಪ್ಪ ಅಂದ್ರೆ 70 to 80% ಆಫ್ ದ ಬ್ಯಾಂಕ್ಸ್ ಆರ್ ನಾಟ್ ಡೂಯಿಂಗ್ ದ ಕಸ್ಟಮರ್ ಮೀಟ್ಸ್. ಕ್ವಾರ್ಟರ್ಲಿ ಮಾಡೋದು ದೂರನೇ ಉಳಿತು. ನಂದು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ದಯವಿಟ್ಟು ಕಸ್ಟಮರ್ ಮೀಟ್ಸ್ ನ ಮಾಡಿ. ಈಗ ನಿಮ್ಮೊಂದು ಬ್ರಾಂಚ್ ನಲ್ಲಿ 200 ಜನ ಕಸ್ಟಮರ್ಸ್ ಇದ್ದಾರೆ, ಎಲ್ಲರಿಗೂ ಒಂದು ಲೆಟರ್ ಕಳಿಸ್ರಿ 1 ತಿಂಗಳು ಮೊದ್ಲೇನೆ ಅಥವಾ 15 ದಿವಸ ಮೊದ್ಲೇನೆ.
ನಾಟ್ ಲೆಸ್ ದೆನ್ 10 days, 15 days ಮೊದಲೇ ಕಳಿಸಿ. ಇಂಥ ದಿವಸ ಕಸ್ಟಮರ್ ಮೀಟ್ ಇಟ್ಕೊಂಡಿದೀವಿ, ಒಂದು ಗುರುವಾರ 3:30 ಬನ್ನಿ, 3:30 5 ಗಂಟೆ ತನಕ ಇರುತ್ತೆ. ಅಜೆಂಡಾ ಏನೇನಿರುತ್ತೆ ಕ್ಲಿಯರ್ ಕಟ್ ಆಗಿ ಬರೋದು, ಒಂದು ರಿಕ್ವೆಸ್ಟ್ ಲೆಟರ್ ಬರೋದು, ಪೋಸ್ಟ್ ಕಳಿಸ್ತಿರೋ ಕುರಿಯರ್ ಕಳಿಸ್ತಿರೋ ಅದು ನಿಮ್ಮ ಆಪ್ಷನ್. ನೀವು 200 ಜನಕ್ಕೆ ಲೆಟರ್ ಕಳಿಸಿದ್ನಪ್ಪ ಅಂದ್ರೆ ಅದ್ರೊಳಗೆ ಒಂದು 10 ಲೆಟರ್ ಹೊಳ್ಳಿ ಬರ್ತಾವ, ಯಾಕಂದ್ರೆ ಅಡ್ರೆಸ್ ಅಪ್ಡೇಟ್ ಆಗಿರಲ್ಲ, ಹೊಳ್ಳಿ ಬರ್ತಾವ. ಅದರಲ್ಲಿ ಒಂದು 30-40 ಜನಕ್ಕೆ ಒಂದು 4 ದಿವಸ ಮೊದಲು ನಿಮ್ಮ ಹತ್ರ ಹೆಂಗಿದ್ರು ಫೋನ್ ನಂಬರ್ ಇರುತ್ತೆ, ಅವ್ರಿಗೆ ಫೋನ್ ಮಾಡಿ ಕರಿ. ನಿಮ್ಮಲ್ಲಿ 5 ಜನ ಸ್ಟಾಫ್ ಅಂದ್ರೆ ಅಷ್ಟರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರೆ ಒಬ್ಬೊಬ್ಬರಿಗೆ 8 ಫೋನ್ ಮಾಡ್ಬೇಕು, 25 ನಿಮಿಷ, ಅರ್ಧ ತಾಸಿನ ಕೆಲಸ. ನಿಮ್ಮ ಕಸ್ಟಮರ್ ಮೀಟ್ ಗುರುವಾರ ಇದೆ ಅಂದ್ರೆ ಸೋಮವಾರ ಮಂಗಳವಾರ ಅನ್ನೋದ್ರಾಗ ಫೋನ್ ಮಾಡೋದು ಮುಗಿಸ್ಬಿಡಿ. ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 40-50 ಜನ ಆ 200 ಜನದಲ್ಲಿ ಕಸ್ಟಮರ್ ಮೀಟಿಂಗ್ ಬರೋದು ಗ್ಯಾರಂಟಿ. ಅವ್ರು ಬಂದ ಹೊತ್ನಾಗೆ ಒಂದು ಡೀಸೆಂಟ್ ಆಗಿ ಸ್ನಾಕ್ಸ್, ಒಂದು ಸಮೋಸ, ಒಂದು ಜಾಮೂನು, ಒಂದು ಟೀ ಕಾಫಿ ಏನೋ ಹಾಸ್ಪಿಟಾಲಿಟಿ ಮಾಡಿ. ದಟ್ ಈಸ್ ಒನ್ ಬೇಸಿಕ್ ಥಿಂಗ್. ಅದು ಆದ್ಮೇಲೆ ಏನಪ್ಪಾ ಅಂದ್ರೆ ಅಜೆಂಡಾ ಪ್ರಕಾರ ನೀವು ನಿಮ್ಮ ಸಂಸ್ಥೆ ಬಗ್ಗೆ ಪ್ರೋಗ್ರೆಸ್ ಹೇಳ್ರಿ, ಅವ್ರ ಸಜೆಷನ್ಸ್ ತಗೊಳ್ರಿ, ರಿಟರ್ನ್ ಸಜೆಷನ್ಸ್ ತಗೊಳ್ಳಿ, ಓರಲ್ ಸಜೆಷನ್ಸ್ ತಗೊಳ್ಳಿ. ಆ ಸಜೆಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದೀವೋ ಇಲ್ಲ ಅಂತ ಪ್ರೋಗ್ರೆಸ್ ಮಾಡಿ ನಿಮ್ ಬ್ಯಾಂಕಿನ ನೋಟಿಸ್ ಬೋರ್ಡ್ ಮೇಲೆ. ಈ ಪ್ರಾಸೆಸ್ ಅನ್ನ ನೀವು ಪ್ರತಿ 3 ತಿಂಗಳಿಗೆ ಒಂದ್ಸರಿ, ಕ್ವಾರ್ಟರ್ಲಿ ಯು ಮಸ್ಟ್ ಡೂ ದಿಸ್. ಅಂಡ್ ನೀವು ಇದನ್ನ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಕಸ್ಟಮರ್ಗೆ ಆಕ್ಚುಲಿ ಏನ್ ಬೇಕು ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಇಂಡಿವಿಜುವಲ್ ಕಸ್ಟಮರ್ ಕಡೆಯಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್, ಲಾಟ್ ಆಫ್ ಇನ್ವೆಸ್ಟ್ಮೆಂಟ್. ಬಟ್ ಈ ಕಸ್ಟಮರ್ ಮೀಟ್ ನಿಂದ ನಿಮಗೆ ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಏನೇನ್ ಸೌಲಭ್ಯ ಕೊಡ್ಬೋದು, ಏನ್ ಕೊಡೋದ್ರಲ್ಲಿ ಏನ್ ಡಿಫಿಷಿಯನ್ಸಿ ಇದೆ, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಎಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಕಸ್ಟಮರ್ ಮೀಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಕ್ವಾರ್ಟರ್ಲಿ ಮಾಡೋದಷ್ಟೇ ಅಲ್ಲ, ನಿಮ್ಮಲ್ಲಿ 10 ಬ್ರಾಂಚ್ ಇದೆ ಅಂದ್ರೆ 10 ಬ್ರಾಂಚ್ಗೂ ಬ್ರಾಂಚ್ ವೈಸ್ ಮಾಡ್ಕೊಳ್ಳಿ. ಬರೀ ಒಂದೇ ಕಾಮನ್ ಆಗಿ ಮಾಡಿಕೊಡೋದಲ್ಲ. ಈಗ ನೀವು ಜನರಲ್ ಪ್ರಾಕ್ಟೀಸ್ ಏನಾಗ್ಬಿಟ್ಟಿದೆ ಅಂದ್ರೆ ನೀವು ಪ್ರತಿ ವರ್ಷ ಸೆಪ್ಟೆಂಬರ್ ನಲ್ಲಿ ಒಂದು AGM ಮಾಡ್ತೀರಿ, ಆನ್ಯುವಲ್ ಜನರಲ್ ಬಾಡಿ. ಅವಾಗ ಎಲ್ಲ ಕಸ್ಟಮರ್ಸ್ ಬರ್ತಾರೆ, ಒಳ್ಳೆ ಊಟ ಹಾಕ್ತೀರಾ, ನೀವು ಮೀಟಿಂಗ್ ಮಾಡ್ತೀರಾ, ಆಮೇಲೆ ಮುಗಿದೋಯ್ತು. ನೆಕ್ಸ್ಟ್ ಇಯರ್ AGM ತನಕ ತಿರುಗಿ ಮಾತಾಡ್ಸಲ್ಲ. ದಟ್ ಈಸ್ ನಾಟ್ ಅ ವೆರಿ ವೆರಿ ಸೈಂಟಿಫಿಕ್ ಸಿಆರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಸಂಸ್ಥೆ ಬೆಳೆಸಬೇಕು ಅಂದ್ರೆ ನಿಮ್ಮ ಕಸ್ಟಮರ್ ಬೇಸ್ ಅನ್ನ ಬಹಳ ಸ್ಟ್ರಾಂಗ್ ಆಗಿ ಬಿಲ್ಡಪ್ ಮಾಡಬೇಕು. ಇದನ್ನ ಮಾಡ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಏನಪ್ಪಾ ಅಂದ್ರೆ ಕ್ವಾರ್ಟರ್ಲಿ ಮೀಟಿಂಗ್ಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ರಾಂಚ್ ವೈಸ್ ಕ್ವಾರ್ಟರ್ಲಿ. ಈ ಬ್ರಾಂಚ್ ವೈಸ್ ಕ್ವಾರ್ಟರ್ಲಿ ಮೀಟಿಂಗ್ಸ್ ಮಾಡಿದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋರು ಯಾರು? ಅಲ್ಟಿಮೇಟ್ಲಿ ಬ್ಯಾಂಕ್ ಎಂಪ್ಲಾಯೀಸ್. ನಾನು ಆಗ್ಲೇ ಹೇಳ್ತಾ ಇದ್ದೀನಲ್ಲ, ಬ್ರೈನ್ ಅಂತ. ಆ ಬ್ರೈನ್ ಕಾಂಪೊನೆಂಟ್ ಕೆಲಸಕ್ಕೆ ಇಳ್ಕೋಬೇಕು. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡೋದು ಬ್ಯಾಂಕ್ ಎಂಪ್ಲಾಯೀಸ್. ಸೊ ಆ ಬ್ಯಾಂಕ್ ಎಂಪ್ಲಾಯೀಸ್ ವೀಕ್ಲಿ ಒಂದೊಂದ್ಸರಿ ಮೀಟಿಂಗ್ ಮಾಡಬೇಕು, ಹಾಫ್ ಅನ್ ಅವರ್ ಇರಲಿ. ಸೊ ಈಗ ನಾವು ಪ್ರತಿ ಬುಧವಾರ ನಿಮ್ ಬ್ಯಾಂಕಿಂಗ್ ಅವರ್ಸ್ 6 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಳ್ಳಿ, 6 to 6:30 ಶುರು ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ 4 to 6 ಈವ್ನಿಂಗ್ ಬ್ಯಾಂಕ್ ಅವರ್ಸ್ ಅಂದ್ರೆ ಒಂದ್ ದಿವಸ 3:30 ಶುರು ಮಾಡ್ಕೊಳ್ಳಿ, 4 ಗಂಟೆ ತನಕ ಸ್ಟಾಫ್ ಮೀಟಿಂಗ್ ಮಾಡ್ಕೊಳ್ಳಿ. ಅಲ್ಲಿ ಇಲ್ಲಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಎಲ್ಲ ಡಿಸ್ಕಸ್ ಮಾಡಿ ಟಕ್ ಅಂತ ಮ್ಯಾನೇಜರ್ಗೆ ರಿಪೋರ್ಟ್ ಕೊಡ್ರಿ, ಮುಂದೆ ಹೋಗ್ತಾ ಇರಿ. ಅಂದ್ರೆ ನಾನೇನು ಸಜೆಷನ್ಸ್ ಕೊಡ್ತಾ ಇರೋದು ಅಂದ್ರೆ ಕ್ವಾರ್ಟರ್ಲಿ ಕಸ್ಟಮರ್ ಮೀಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ವೀಕ್ಲಿ ಬ್ರಾಂಚ್ ಮ್ಯಾನೇಜರ್ಸ್ ಮೀಟಿಂಗ್ ವಿತ್ ದೇರ್ ಸ್ಟಾಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇದರಿಂದ ಸಂಸ್ಥೆಯ ಪ್ರೊಡಕ್ಟಿವಿಟಿ ಏನಿದೆ ಅಲ್ಲ ಜಾಸ್ತಿ ಆಗುತ್ತೆ. ಈಗಿನ ಪ್ರಕಾರ ನೀವು ಪರ್ ಎಂಪ್ಲಾಯಿ ಪ್ರೊಡಕ್ಟಿವಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಈಗ ನೀವು ಒಂದು ಸಂಸ್ಥೆ ಇದೆ, ಅವ್ರದ್ದು 120 crores ಬಿಸ್ನೆಸ್ ಟರ್ನ್ ಓವರ್ ಇದೆ ಅಂದ್ಕೊಳ್ಳಿ, 120 crores ಅಂಡ್ ದೇರ್ ಸ್ಟಾಫ್ ಈಸ್ ಬೇಸಿಕಲಿ 15. ಸೊ ನೀವು ಲೆಕ್ಕ ಮಾಡಿನಪ್ಪ ಅಂತಂದ್ರೆ 120 crores ಡಿವೈಡೆಡ್ ಬೈ 15 ಎಷ್ಟಾಗುತ್ತೆ? ಸಿಂಪಲ್ ಲೆಕ್ಕ ಮಾಡ್ಕೊಳ್ಳಿ ನೀವೇ. ಹೌ ಮೆನಿ ಇಟ್ ಈಸ್? 120 ಡಿವೈಡೆಡ್ ಬೈ 15, 8 ಕೋಟಿ ಬಂತು ಪರ್ ಎಂಪ್ಲಾಯಿ ಟರ್ನ್ ಓವರ್. ಬಟ್ ಇದು ಎಲ್ಲ ಕಡೆ ಆಗುತ್ತಾ? ಕಷ್ಟ. ಐಡಿಯಲಿ ಇನ್ ಅ ಬ್ಯಾಂಕಿಂಗ್ ಸಿಸ್ಟಮ್ ದ ಪರ್ ಎಂಪ್ಲಾಯಿ ಟರ್ನ್ ಓವರ್ ಶುಡ್ ಬಿ 4.5 to 5 crores, ಅಂದ್ರೆ 5 crores. ಈ ನಿಮ್ ಸಂಸ್ಥೆಯಲ್ಲಿ 20 ಜನ ಎಂಪ್ಲಾಯೀಸ್ ಇದ್ದಾರೆ. ಸಿಂಪಲ್ ಥಂಬ್ ರೂಲ್ ಏನಪ್ಪಾ ಅಂದ್ರೆ 20 ಜನ ಇದ್ದಾರೆ, 5 ಕೋಟಿ ಟರ್ನ್ ಓವರ್, 100 ಕೋಟಿ ಟರ್ನ್ ಓವರ್ ಹ್ಯಾಸ್ ಟು ಬಿ ದೇರ್ ಇನ್ ಯುವರ್ ಬ್ಯಾಂಕ್. ಇಟ್ ಕೆನಾಟ್ ಬಿ ಲೆಸ್ ದನ್. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಈಗ ಅಕಸ್ಮಾತ್ ನಿಮ್ಮಲ್ಲಿ 20 ಸ್ಟಾಫ್ ಇದಾರೆ, 5 ಕೋಟಿ ಟರ್ನ್ ಓವರ್ ಅಂತಂದ್ರೆ 100 ಆಗುತ್ತೆ. ಬಟ್ ನಿಮ್ದು ಟರ್ನ್ ಓವರ್ ಈಗ ಬರೀ 42 ಕೋಟಿ ಅಂತಂದ್ರೆ ಯು ಆರ್ ವೆರಿ ಮಚ್ ಅಂಡರ್ ಪ್ರೊಡಕ್ಟಿವಿಟಿ. ಸಿಂಪಲ್ ಲಾಜಿಕ್. ಅಂದ್ರೆ ಪ್ರತಿಯೊಂದು ಎಂಪ್ಲಾಯಿ ಕಡೆಯಿಂದ ಆವರೇಜ್ 4.5 to 5 crore ಟರ್ನ್ ಓವರ್ ಆಗ್ಬೇಕಾಗಿರೋದು CRM ಪ್ರಿನ್ಸಿಪಲ್ಸ್ ಪ್ರಕಾರ ವೆರಿ ವೆರಿ ಎಸೆನ್ಷಿಯಲ್. ಐ ಆಮ್ ಟೆಲ್ಲಿಂಗ್ ಫಾರ್ ದ ಕೋಆಪರೇಟಿವ್ ಸೆಕ್ಟರ್. ಕಮರ್ಷಿಯಲ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕಿಗೆ ಈ ಪ್ರಿನ್ಸಿಪಲ್ ಬೇರೆ ಇದೆ. That will not get confused at this point of time. Point very simple. Per employee productivity minimum 5 ಕೋಟಿ ಇರಬೇಕು. ಅಂದ್ರೆ ನಿಮ್ಮ ಎಂಪ್ಲಾಯೀಸ್ 5 ಕೋಟಿ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ ಬಂದಿದೆಯೋ ಇಲ್ಲೋ ಅಂತ ಲೆಕ್ಕ ಮಾಡಿ. ಅದು ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ದಿಸ್ ಇಸ್ ವೆರಿ ವೆರಿ ಕ್ರಿಟಿಕಲ್ ಫಾರ್. ಸೊ ಆಗ್ಲೇ ನಿಮಗೆ ಹೇಳಿದೆ. ಸೊ ಇವೆಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು.
ಐ ಆಮ್ ನಾಟ್ ಗೆಟಿಂಗ್ ಟೂ ಮಚ್ ಇನ್ ಟು ದ ಡೀಟೇಲ್ಸ್. ಬ್ರಾಂಚ್ ಸ್ಟಾಫ್ ಮೀಟಿಂಗ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಅಂಡ್ ದಿಸ್ ಇನ್ಫಾರ್ಮೇಶನ್ ಯು ಶುಡ್ ಹ್ಯಾವ್ ಇಟ್ ರೆಡಿ. ಅಂದ್ರೆ ಯಾವ ವರ್ಷ ಎಸ್ಟಾಬ್ಲಿಷ್ ಆಯ್ತು, ಎಷ್ಟು ಬ್ರಾಂಚ್ ಇದೆ, ಎಷ್ಟು ಟರ್ನ್ ಆನ್ ಮಾಡ್ತೀರಾ, ಎಷ್ಟು ಡೆಪಾಸಿಟ್ಸ್ ಇದೆ, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಷ್ಟಿದೆ, ನಂಬರ್ ಆಫ್ ಕಸ್ಟಮರ್ಸ್ ಎಷ್ಟು, ಗ್ರಾಸ್ ಎನ್ ಪಿ ಐ ಎಷ್ಟು, ಕ್ಯಾಶ್ ಆನ್ ಹ್ಯಾಂಡ್ ನಿಮ್ದು ಆಕ್ಚುಲಿ ಲೆಸ್ ದೆನ್ 3% ಇರಬೇಕು. ನೀವು ನಿಮ್ಮ ಕೋಪರೇಟಿವ್ ಸಂಸ್ಥೆಯಲ್ಲಿ ಅಥವಾ ಯಾವುದೇ ಸಂಸ್ಥೆ ತಗೊಳ್ಳಿ, ಒಂದು ನಿಮ್ಮ ಪ್ರೊಫೆಷನಲ್ ಅಡ್ವೈಸರ್ಸ್ ಇರಬೇಕು, ಸ್ಯಾಲರಿ ಟ್ರೈಯಿಂಗ್ ಸ್ಟಾಫ್ ಅಂಕರು ಇದ್ದೇ ಇರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ. ಬಟ್ ದೇ ವಿಲ್ ಹ್ಯಾವ್ ಟು ಗೆಟ್ ಇನ್ ಟು ದ ನೆಕ್ಸ್ಟ್ ಲೆವೆಲ್. ಏನಪ್ಪಾ ಅಂದ್ರೆ ನಿಮ್ಮ ಪ್ರೊಫೆಷನಲ್ ಅಡ್ವೈಸರ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಲ್ಫ್ ಮೋಟಿವೇಟೆಡ್ ಎಂಪ್ಲಾಯೀಸ್. ಬರೀ ಬಂದು ಸ್ಯಾಲರಿ ಕೆಲಸ ಮಾಡಿ ಹೋಗೋದಲ್ಲ. ದ ಮ್ಯಾನೇಜರ್ಸ್ ಹ್ಯಾವ್ ಟು ಗೆಟ್ ಎವಾಲ್ವ್ಡ್ ಇನ್ ಟು ಲೀಡರ್ಸ್. ದಟ್ ಈಸ್ ವೆನ್ ಆಕ್ಚುಲಿ ದ CRM ಅನ್ನೋದು ಬಹಳ ಮೀನಿಂಗ್ಫುಲ್ ಆಗುತ್ತೆ. ದಟ್ ಈಸ್ ಬಿಕಮ್ಸ್ ವೆರಿ ವೆರಿ ಮೀನಿಂಗ್. ನೆಕ್ಸ್ಟ್, ಆಗ್ಲೇ ನಿಮಗೆ ಮಾತಾಡೋ ಮುಂದೆ LPG ಬಗ್ಗೆ ಹೇಳೋ ಮುಂದೆ ರಿಸ್ಕ್ ಬಗ್ಗೆ ಹೇಳಿದ್ದೆ ನಾನು. ಎಷ್ಟು ಅಂತಂದ್ರೆ ಆಲ್ಮೋಸ್ಟ್ ವಿ ಹ್ಯಾವ್ ನಿಯರ್ಲಿ ಅಬೌಟ್ 13 to 14 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸ್ಕ್ಸ್ ಇನ್ ಬ್ಯಾಂಕಿಂಗ್ ಬಿಸ್ನೆಸ್. ಒಂದು ಮಾರ್ಕೆಟ್ ರಿಸ್ಕ್, ಎರಡನೇದು ಕ್ರೆಡಿಟ್ ರಿಸ್ಕ್. ನೀವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಟ್ಟಾಗ ಯು ವಿಲ್ ಗೋ ಥ್ರೂ ದ ರಿಸ್ಕ್ ಎಲಿಮೆಂಟ್. ಥರ್ಡ್ ಒನ್ ಇಸ್ ಆಪರೇಷನಲ್ ರಿಸ್ಕ್. ಅಂದ್ರೆ ನೀವು ಆಪರೇಷನ್ಸ್ ಮಾಡೋ ಮುಂದೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ದಟ್ ವಿಲ್ ಆಲ್ಸೋ ಹ್ಯಾವ್. ಟೆಕ್ನಾಲಜಿ ರಿಸ್ಕ್. ಎಸ್, ಈಗ ಎಲ್ಲರೂ ಟೆಕ್ನಾಲಜಿ ಬಳಸ್ಕೊಳ್ತಾ ಇದೀವಿ, ಬಟ್ ಅದರದೇ ಆದಂತಹ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ರಿಸ್ಕ್. ನೀವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಫ್ರೀಕ್ವೆಂಟ್ ಆಗಿ ರಿವೈಸ್ ಮಾಡಲ್ಲ, ಅದರಿಂದ ಲಾಸಸ್ ಆಗುತ್ತೆ. ದಟ್ ಈಸ್ ಆಲ್ಸೋ ಅನದರ್ ರಿಸ್ಕ್. ಲೀಗಲ್ ರಿಸ್ಕ್. ನಿಮ್ ಡಾಕ್ಯುಮೆಂಟೇಶನ್ ಸರಿ ಇರಲ್ಲ. ಎಸ್ಪೆಷಲಿ ನೀವು ಲೋನ್ ಕೊಡೋ ಮುಂದೆ ಕೆಲವೊಂದು ಡಾಕ್ಯುಮೆಂಟ್ಸ್ ತಗೊಂಡಿರ್ತೀರಿ, ನಿಮಗೆ ಲೀಗಲ್ ನಾಲೆಜ್ ಇಲ್ಲ, ಕರೆಕ್ಟ್ ಆಗಿ ಏನಾದ್ರು ಮಿಸ್ಟೇಕ್ ಮಾಡಿದ್ರಿ, ನಾಳೆ ಪ್ರಸಂಗ ಬಂದು ನೀವು ಕೋರ್ಟ್ಗೆ ಹೋಗಿ ಏನಾದ್ರು ಫೈಟ್ ಮಾಡ್ಬೇಕು ಅಂದ್ರೆ ನಿಮ್ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದ್ರೆ ಯು ವಿಲ್ ಲೂಸ್ ದಟ್. ಸೊ ದಟ್ ಈಸ್ ಲೀಗಲ್ ರಿಸ್ಕ್. ಸೆವೆಂತ್ ಒನ್ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಇದ್ರ ಬಗ್ಗೆ ನಾನು ಏನ್ ಹೇಳಬೇಕಾಗಿಲ್ಲ. ನೀವು ಒನ್ಸ್ ಇನ್ 3 months ನೀವು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ರಿವೈಸ್ ಮಾಡಿದ್ರೆ ಬಹಳ ಒಳ್ಳೆ. ಅಟ್ ಲೀಸ್ಟ್ ಒನ್ಸ್ ಇನ್ 6 months ಆದ್ರೂ ಮಾಡಿ. ಎಷ್ಟೋ ಸರಿ ನಾನು ನೋಡಿದ್ದೀನಿ ಕೆಲವೊಂದು ಕೋಆಪರೇಟಿವ್ 1 year 2 year ತನಕ ರೇಟ್ ಆಫ್ ಇಂಟ್ರೆಸ್ಟ್ ರಿವೈಸ್ ಮಾಡಿ. ನೀವು 6.25 6.15 ತಗೊಂಬನ್ನಿ, ಇಟ್ ಸೇವ್ಸ್ ಯು 0.1%. ದಟ್ ಇಟ್ ಸೆಲ್ಫ್ ವಿಲ್ ಆಡ್ ಅ ಲಾಟ್ ಆಫ್ ಥಿಂಗ್ಸ್ ಟು ಯುವರ್ ಬ್ಯಾಂಕ್. ಅದ್ರ ಬಗ್ಗೆ ನಾವು ಎಲ್ಲರೂ ಗಮನ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಲಿಕ್ವಿಡಿಟಿ ರಿಸ್ಕ್. ಈಗ ನಾನು ಐ ವಿಲ್ ನಾಟ್ ಟೆಲ್ ದ ನೇಮ್ ಆಫ್ ಒನ್ ಕೋಆಪರೇಟಿವ್ ಹಿಯರ್ ಇನ್ ಬ್ಯಾಂಗ್ಳೂರ್. ಅವ್ರದ್ದು ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ ಇರೋದು 182 crores, 182 ಕೋಟಿ. ಓಕೆ, ಅದರಲ್ಲಿ 120 ಕೋಟಿಯಷ್ಟು ದೇ ಹ್ಯಾವ್ ಗಿವನ್ ಇಟ್ ಟು ಬಿಲ್ಡರ್ಸ್. ಅಂದ್ರೆ ಈ ಕೆಲವೊಂದು ಜನ ಸೈಟ್ಸ್ ಇರುತ್ತೆ, ಮಾರ್ಕೆಟ್ ಕಾಂಪ್ಲೆಕ್ಸಸ್, ಶಾಪಿಂಗ್ ಕಾಂಪ್ಲೆಕ್ಸ್ ಅಥವಾ ಆಫೀಸ್ ಕಾಂಪ್ಲೆಕ್ಸ್ ಕಟ್ತಾರೆ, ಅವ್ರ ಕಡೆಯಿಂದ ರೆಂಟ್ ಬರುತ್ತೆ, ಇವರು ಸಾಲ ಕಟ್ತಾರೆ. ಬಟ್ ಈಗ ಲಾಸ್ಟ್ ಕೊರೋನಾ ಪೀರಿಯಡ್ ನಲ್ಲಿ ಏನಾಗಿದೆ ಅಂದ್ರೆ ಈ 118ರಿಂದ 120 ಕೋಟಿ ದೇ ಆರ್ ನಾಟ್ ಏಬಲ್ ಟು ರಿಪೇ ದ ಅಮೌಂಟ್. ಅಂದ್ರೆ ಏನಾಗಿದೆ, ನೀವು ಬಹುಶಃ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. ಆ ಬ್ಯಾಂಕಿಂದ ಇವತ್ತು NPA ಈಸ್ 58%. 58% NPA. ಬ್ಯಾಂಕ್ ಮುಚ್ಕೊಂಡು ಹೋಗ್ಬೇಕು ಅಷ್ಟೇ, ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ. ಡೂ ಯು ಥಿಂಕ್ ಇಟ್ ಈಸ್ ನಾಟ್ ಅ ಹ್ಯೂಜ್ ಲಿಕ್ವಿಡಿಟಿ ರಿಸ್ಕ್? ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಕಿಂಗ್ ಫಿಶರ್ ಏರ್ಲೈನ್ಸ್, ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಏರ್ಲೈನ್ಸ್. ಇಟ್ ಫೇಸ್ ದ ಕಾನ್ಸಿಕ್ವೆನ್ಸ್ ಓನ್ಲಿ ಬಿಕಾಸ್ ಆಫ್ ದ ಲಿಕ್ವಿಡಿಟಿ. ನಾನು ನಿಮಗೆ ಬೇರೆ ಬೇರೆ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಡೋಂಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಅ ಹ್ಯೂಜ್ ರಿಸ್ಕ್ ಏರಿಯಾ. ನೆಕ್ಸ್ಟ್, ಎಕ್ಸ್ಚೇಂಜ್ ರಿಸ್ಕ್. ನಾವು ಫಾರಿನ್ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡೋ ಮುಂದೆ ಇದು ಬರುತ್ತೆ. ಬಹುಶಃ ಮೋಸ್ಟ್ ಆಫ್ ದ ಕೋಆಪರೇಟಿವ್ ಬ್ಯಾಂಕ್ಸ್ ಗೆ ಇಟ್ ಮೇ ನಾಟ್ ಬಿ ಅಪ್ಲಿಕಬಲ್. ರೆಪ್ಯುಟೇಷನ್ ರಿಸ್ಕ್ ಎಲ್ಲಕ್ಕಿಂತ ಬಹಳ ಇಂಪಾರ್ಟೆಂಟ್. ಅಂದ್ರೆ ನೀವು ಏನು ಕಳ್ಕೊಂಡ್ರು ತಗೊಂಡ್ಬರ್ಬೋದು, ನಿಮ್ದು NPA ಜಾಸ್ತಿ ಆಗಿದೆ ಅಂದ್ರೆ ಕಡಿಮೆ ಮಾಡ್ಕೋಬಹುದು. ರೆಪ್ಯುಟೇಷನ್ ಮಾರ್ಕೆಟ್ ನಲ್ಲಿ ಹೋಯ್ತು ಅಂದ್ರೆ ಯು ಕ್ಯಾನ್ ನೆವರ್ ಬ್ರಿಂಗ್ ಇಟ್ ಬ್ಯಾಕ್. ಇಟ್ ವಿಲ್ ಟೇಕ್ at least 10 to 15 years to bring back that reputation. ಆ ಕಸ್ಟಮರ್ಸ್ ಹತ್ರ ಟ್ರಸ್ಟ್ ರೆಸ್ಪೆಕ್ಟ್ ಮೇಂಟೈನ್ ಮಾಡೋದೇನಿದೆಯಲ್ಲ, ದಟ್ ಈಸ್ ಅ ಹ್ಯೂಜ್ ಟಾಸ್ಕ್. ಸೊ ಲೆಟ್ ಅಸ್ ರಿಮೆಂಬರ್ ದಿಸ್. ಇಷ್ಟೆಲ್ಲ ರಿಸ್ಕ್ ಇದೆ. ಅಂದ್ರೆ ಇಲ್ಲೇ ನೀವು ನಾಯಿಗಳು ಕಾಣಿಸುತ್ತಲ್ಲ, ಇದು ಕ್ರೆಡಿಟ್ ರಿಸ್ಕ್, ಇದು ಲಿಕ್ವಿಡಿಟಿ ರಿಸ್ಕ್, ಇದು ಲೀಗಲ್ ರಿಸ್ಕ್, ಅವೆಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಒಂದ್ ಸಣ್ಣ ಬೆಕ್ಕಿನ ಮರಿ ಹೋಗ್ತಾ ಇದೆ, ಬಾಲ ಮೇಲೆ ಏರ್ಸ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇದು ಒಂದು ಕೋಆಪರೇಟಿವ್ ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಇಷ್ಟೆಲ್ಲ ರಿಸ್ಕ್ ಇದ್ರು ಐ ನೋ ಹೌ ಟು ಡೂ ಎ ಪ್ರೊಫೆಷನಲ್ ಬಿಸ್ನೆಸ್ ವಿತ್ ಎ ಪ್ರೊಫೆಷನಲ್ CRM. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಇಮೇಜ್. ಅಂದ್ರೆ ಇಷ್ಟೇ, ವೆರಿ ಸಿಂಪಲ್. ಅಷ್ಟು ರಿಸ್ಕ್ ಇದಾವೆ ಅಂತ ನಾವು ಬಿಸ್ನೆಸ್ ಮಾಡೋದು ಬಿಡಕ್ಕಾಗತ್ತಾ? ಖಂಡಿತ ಇಲ್ಲ. ವಿ ಕೆನಾಟ್ ಡೂ ಇಟ್. ಈಗ ನಾವು ರೋಡ್ ಮೇಲೆ ಆಕ್ಸಿಡೆಂಟ್ ಹಾಕವಿ ಅಂತ ಹೇಳಿ ಬೈಕು ಮತ್ತು ಕಾರ್ ಓಡಿಸೋದು ಬಿಡ್ತೀವ? ಓಡಿಸ್ತೀವಿ, ಓಡಿಸೋ ಮುಂದೆ ಕಾಳಜಿ ತಗೋತೀವಿ. ಅದೇ ರೀತಿ ನೀವು ಇವೆಲ್ಲ ರಿಸ್ಕ್ಗಳನ್ನ ಮ್ಯಾನೇಜ್ ಮಾಡೋದನ್ನ ನಿಮ್ಮ ಎಲ್ಲ ಸ್ಟಾಫ್ಗೂ, ನಿಮ್ಮ ಎಲ್ಲ ಡೈರೆಕ್ಟರ್ಸ್ಗೂ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಜವಾಬ್ದಾರಿ. ಅದನ್ನ ತಿಳ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಎಂಪ್ಲಾಯಿದು ಜವಾಬ್ದಾರಿ. ನಾವು ಮೂವಿಂಗ್ ಫರ್ದರ್ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ನಾವು ನಮ್ಮ ಸುತ್ತಮುತ್ತ ಇರತಕ್ಕಂತಹ ಕಾಂಪಿಟೇಷನ್ ಅನ್ನ ಯಾವ ರೀತಿ ಫೈಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ALM. ನಿಮಗೆ ಬ್ಯಾಂಕ್ ನಲ್ಲಿ ಯಾವುದೇ ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ 2 ಸಿಸ್ಟಮ್ಸ್ ಇದೆ. ಒಂದು ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೀವು ಅದನ್ನ ಆಲ್ರೆಡಿ ಯು ಆಲ್ಸೋ ಕಾಲ್ ಇಟ್ ಆಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ನೀವು ಜಸ್ಟ್ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಅನಲೈಸ್ ಮಾಡಿ ಲಯಬಿಲಿಟೀಸ್ ಮತ್ತು ಅಸೆಟ್ಸ್. ಎಸ್ಪೆಷಲಿ ಲಯಬಿಲಿಟೀಸ್ ನಲ್ಲಿ ಡೆಪಾಸಿಟ್ಸ್, ಬಾರೋಯಿಂಗ್ಸ್ ತಗೊಳ್ಳಿ. ಈ ಕಡೆ ಅಸೆಟ್ ಸೈಡ್ ಇನ್ವೆಸ್ಟ್ಮೆಂಟ್ಸ್, ಅಡ್ವಾನ್ಸ್.
ಜಸ್ಟ್ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೀವು ಇಲ್ಲಿ ಡೆಪಾಸಿಟ್ಸ್ ತಗೋತೀರಿ, ಒಂದು 10 ಕೋಟಿ ಡೆಪಾಸಿಟ್ಸ್ ಬಂದಿದೆ ಈ ಕ್ವಾರ್ಟರ್ ನಲ್ಲಿ ಅಂತ ಅಂದ್ಕೊಳ್ಳಿ. ನೀವು ಅದನ್ನ ಲೋನ್ಸ್ ಕೊಡ್ಬೇಕು, 8 ಕೋಟಿ ಕೊಡ್ತೀರಾ, 2 ಕೋಟಿ ಬ್ಯಾಲೆನ್ಸ್ ಉಳಿತು. ಆ 2 ಕೋಟಿ ಏನ್ ಮಾಡ್ತೀರಾ, ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ. ಆ 2 ಕೋಟಿ ನೀವು ಹೆಚ್ಚು ಕಡಿಮೆ 6 ತಿಂಗಳ ಮುಟ್ಟೋದೇ ಇಲ್ಲ. ಇಲ್ಲಿ ಏನಾಯ್ತು, ಆಕ್ಚುಲಿ ದ ರಿಟರ್ನ್ಸ್ ವಿಲ್ ಕಮ್ ಡೌನ್ ವೆನ್ ಯು ಡೋಂಟ್ ಮ್ಯಾನೇಜ್ ಇಟ್ ಅಂಡ್ ರಿವೈಸ್ ಇಟ್ ಪ್ರಾಪರ್. ಸೇ ಫಾರ್ ಎಕ್ಸಾಂಪಲ್, ನೀವು 10 ಕೋಟಿ ಲೆದಲ್ಲಿ 8 ಕೋಟಿ ಲೋನ್ ಕೊಟ್ಟಿದ್ದೀರಾ, ಅದರಲ್ಲಿ 10% NPA ಆಗುತ್ತೆ. Then do you think you will have the NPA and profits which is coming in properly? Definitely. So that is where we need to really closely monitor the things. So ಅದಕ್ಕೆ ನಾವು ಹೇಳೋದು ಏನಪ್ಪಾ ಅಂತಂದ್ರೆ, ಬರೀ ಪ್ರಿನ್ಸಿಪಲ್ಸ್ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅದರದ ಇಂಪ್ಲಿಕೇಶನ್ಸ್ ಏನು ಅಂತ ಅನ್ನೋದನ್ನ ತಿಳ್ಕೊಬೇಕು. ನಾರ್ಮಲಿ ನೀವು ಈ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲು ಡೆಪಾಸಿಟ್ಸ್ ಮಾಡಿ ಆಮೇಲೆ ಸಾಲ ಕೊಡ್ಬೇಕು ಎಲ್ಲಿ ಅಂತ ತಲೆ ಕೆಡಿಸ್ಕೊತೀವಿ. ಬಟ್ ಅಮೆರಿಕನ್ ಅಂಡ್ ಯುರೋಪಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಮೊದಲು ಅವ್ರು ಸಾಲ ಎಲ್ಲಿ ಕೊಡ್ಬೇಕು ಅಂತ ಕಸ್ಟಮರ್ಸ್ ನ ಹುಡುಕ್ತಾ ಇರ್ತಾರೆ. ಪ್ಯಾರಲಲ್ ಡೆಪಾಸಿಟ್ಸ್ ಇಲ್ಲಿ ಬಂದ ತಕ್ಷಣ ಅಲ್ಲಿ ಟಕ್ ಅಂತ ಲೋನ್ ಕೊಡ್ತಾರೆ. ದಟ್ ಈಸ್ ವೈ ದ ಬ್ಯಾಂಕಿಂಗ್ ಸಿಸ್ಟಮ್ ಇಸ್ ಸ್ಲೈಟ್ಲಿ ಡಿಫರೆಂಟ್ ಇನ್ ಅಮೆರಿಕನ್ ಅಂಡ್ ಯುರೋಪಿಯನ್ ಸಿಸ್ಟಮ್. ಸೊ ಓನ್ಲಿ ಒಂದು ಮೆಸೇಜ್ ಏನಪ್ಪಾ ಅಂದ್ರೆ, ರೇಸ್ ಡೆಪಾಸಿಟ್ಸ್ ಇನ್ ಟ್ಯೂನ್ ವಿತ್ ಯುವರ್ ಲೋನ್ಸ್ ಅಂಡ್ ಡೆಪಾಸಿಟ್ಸ್. ಅಂದ್ರೆ ಈಗ ನೀವು ಕಾನ್ಸ್ಟೆಂಟ್ ಆಗಿ ಕಸ್ಟಮರ್ಸ್ ಹುಡುಕ್ತಾನೆ ಇರಬೇಕು ಥ್ರೂಔಟ್ ದ ಇಯರ್. ಎಲ್ಲ ಎಂಪ್ಲಾಯೀಸ್, ಬರೀ ಬ್ರಾಂಚ್ ಮ್ಯಾನೇಜರ್ಸ್, ಬರೀ CEO ಅಷ್ಟೇ ಅಲ್ಲ, ಪ್ರತಿಯೊಬ್ರು ನಿಮ್ಮ ಕಸ್ಟಮರ್ಸ್ ಹುಡುಕ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ಡೆಪಾಸಿಟ್ಸ್ ರೇಸ್ ಮಾಡಿ ಬಂದ ತಕ್ಷಣ 3-4 ದಿವಸ, ಭಾಳ ಅಂದ್ರೆ 1 ವೀಕ್ ಅಥವಾ 15 days ನಲ್ಲಿ ಆ ಡೆಪಾಸಿಟ್ ಶುಡ್ ಬಿ ಗಿವನ್ ಆಸ್ ಅ ಲೋನ್ಸ್ ಅಂಡ್ ಅಡ್ವಾನ್ಸಸ್. That is where the real secret of CRM application comes into the picture. But normally reverse ಆಗುತ್ತೆ ನಮ್ಮಲ್ಲಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ದಯವಿಟ್ಟು ಕಾಳಜಿ ತಗೊಳ್ಳಿ. ಮೇ ಬಿ ಐ ವಿಲ್ ಶೇರ್ 2 videos. ಸ್ಮಿತ್ ಅನ್ನೋ ಒಬ್ಬ ಕಸ್ಟಮರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಇದು ಬ್ರೂಸೆಲ್ ಲೈನ್ಸ್ ಇದ್ದು. ಇದು ಯುರೋಪ್ ನಲ್ಲಿ ಇರ್ತಕ್ಕಂಥ ಒಂದು ಏರ್ಲೈನ್ಸ್ ಇಂದು ಅಡ್ವರ್ಟೈಸ್ಮೆಂಟ್. ಓಕೆ, SL ಬ್ರೂಸೆಲ್ಸ್ ಏರ್ಲೈನ್ಸ್ ಅಂತ ಹೇಳಿ. ಇದ್ರದ್ದು ಏನಪ್ಪಾ ಬ್ಯಾಕ್ ಗ್ರೌಂಡ್ ಅಂತಂದ್ರೆ, ಐ ಜಸ್ಟ್ ಎಕ್ಸ್ಪ್ಲೇನ್ ಹೋಲ್ ಥಿಂಗ್. ಆಮೇಲೆ ದೆನ್ ಐ ವಿಲ್ ಟೇಕ್ ದ ಅನದರ್ ಸೆಟ್ ಆಫ್ ವಿಡಿಯೋ. ಏನಪ್ಪಾ ಅಂದ್ರೆ, ಒಬ್ಬ ಬಿಸ್ನೆಸ್ ಮನ್ US ಇಂದ ಯುರೋಪಿಗೆ ಬಂದಿರ್ತಾನೆ. ಅವನು ಈ ಬ್ರೂಸೆಲ್ಸ್ ಏರ್ಲೈನ್ಸ್ ನಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ. ಇನ್ನು 15 ದಿವಸ ಡ್ಯೂ ಡೇಟ್ಗೆ ಟೈಮ್ ಇರುತ್ತೆ. ಡಾಕ್ಟರ್ ಕೇಳ್ತಾರೆ, ಹಿಂಗೆ ಎಲ್ಲ ಓಕೆನಾ, ನಾನು ಒಂದು 3 ದಿವಸ ಬಿಸ್ನೆಸ್ ಟ್ರಾವೆಲ್ ಇದೆ, ಹೋಗಿ ಬರ್ಬೋದಾ? 3 ದಿವಸ ಆದ್ರೆ ಏನು ತೊಂದರೆ ಇಲ್ಲ, ಇನ್ನು 15 ದಿವಸ ಇದೆ, ಎವ್ರಿಥಿಂಗ್ ಇಸ್ ನಾರ್ಮಲ್, ಡೋಂಟ್ ವರಿ, ಯು ಗೋ ಕಂಪ್ಲೀಟ್ ಯುವರ್ ಬಿಸ್ನೆಸ್ ಇನ್ಕಮ್. ಆವಾಗ ಇವನು ಟಿಕೆಟ್ ಬುಕ್ ಮಾಡ್ತಾನೆ, 3 ದಿವಸ ಬರ್ತಾನೆ, ಬಿಸ್ನೆಸ್ ಮುಗಿಸ್ತಾನೆ, ಹತ್ಬೇಕು ಅಂತ ಫ್ಲೈಟ್ ಹತ್ತಿ ಕೂತಿರ್ತಾನೆ. ಆವಾಗ ಸ್ಮಿತ್ನ ಮಾವ ಫೋನ್ ಮಾಡ್ತಾನೆ. ಇವನ್ ಮೊಬೈಲ್ ಆಲ್ರೆಡಿ ಸ್ವಿಚ್ ಆಫ್ ಆಗಿರುತ್ತೆ. ಯಾಕಂದ್ರೆ ನೀವು ಫ್ಲೈಟ್ ಹತ್ತತ್ತಿಗೆ ಸ್ವಿಚ್ ಆಫ್ ಮೋಡ್ ಮಾಡಬೇಕು, ಸಿಂಪಲ್ ರೂಲ್ಸ್ ಗೊತ್ತಿದೆ. ಅವಾಗ ಅವನ ಮಾವ ಏರ್ಲೈನ್ಸ್ ಲ್ಯಾಂಡ್ ಲೈನ್ ಫೋನ್ ಮಾಡ್ತಾನೆ. ಆ ಲೇಡಿ ಫೋನ್ ಎತ್ಕೋತಾಳೆ. ಫೋನ್ ಎತ್ಕೊಂಡು, ಓ ಹಿಂಗೆ ಸ್ಮಿತ್ಗೆ ಆಲ್ರೆಡಿ ಡೆಲಿವರಿ ಆಗಿದೆ, ಗಂಡು ಮಗು ಹುಟ್ಟಿದೆ ಅಂತಂದು ತಿಳಿಸ್ರಿ. ಅವಾಗ ಆ ಏರ್ಲೈನ್ ಸ್ಟಾಫ್ ಎಕ್ಸ್ಟ್ರಾ ಇಂಟ್ರೆಸ್ಟ್, ನಾನು ಕಸ್ಟಮರ್ ಡಿಲೈಟ್ ಅಂತ ಆಗ ನಿಮ್ಗೆ ಹೇಳ್ತಾ ಇದ್ದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ ರೀತಿ ನೀವು ಖುಷಿ ಕೊಡಬೇಕು ಕಸ್ಟಮರ್ಗೆ ಅಂತ. ಅವಾಗ ಅವನು ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಕೊಂಡು ಹೋಗಿ ಏರ್ ಟ್ರಾಫಿಕ್ ಕಂಟ್ರೋಲ್ ಕೋಆರ್ಡಿನೇಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಟ್ ಈಸ್ ಅ ಬಾಯ್ ಅಂತ ಹೇಳ್ಬಿಟ್ಟು ಅವ್ರು ಹ್ಯೂಮನ್ ಚೇಂಜ್ ಮಾಡ್ತಾರೆ. ದೆನ್ ಸ್ಮಿತ್ ವಿಲ್ ಬಿಕಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅವತ್ತಿನಿಂದ ಇವತ್ತಿನವರೆಗೂ ಅವನು ಕಸ್ಟಮರ್ಗೆ ಅದೇ ಏರ್ಲೈನ್ಸ್ ಟ್ರಾವೆಲ್ ಮಾಡ್ತಾರೆ. ಈಗ ನಾನು ನೆಕ್ಸ್ಟ್ ಐ ವಿಲ್ ಟೇಕ್ ಯು ಒನ್ ಮೋರ್ ರೀಸೆಂಟ್ ವಿಡಿಯೋ ಆಫ್ ದ ಸೇಮ್ ಏರ್ಲೈನ್ಸ್. ಇದೇನಪ್ಪಾ ಅಂದ್ರೆ, ಇಲ್ಲಿ ಏನು ಪಕ್ಕದಲ್ಲಿ ಇದಾನಲ್ಲ ಹುಡುಗ, ಇಟ್ ಈಸ್ ಅ ಬಾಯ್ ಅಂತ ಹೇಳಿರ್ತಾನೆ. ಅವನು ಈಸ್ ಆಲ್ರೆಡಿ ಗ್ರೋನ್ ಅಪ್, 17 year ಬಾಯ್ ಆಗಿರ್ತಾನೆ ಅವನು. ಈಗ ಏನಾಗ್ತಾ ಇದೆ ನೀವೇ ಅಬ್ಸರ್ವ್ ಮಾಡಿ. Okay, I will not tell the secret part of it. I will simply play the video. Good morning. Good morning, sir. Good morning. She is the same lady. Can you do it again? He is making a request in the passport. There you are. Have a nice flight. Thank you. ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಏನ್ ಮಾಡ್ತಾಳೆ ನೋಡಿ ಅವಳು, ಎಕ್ಸ್ಟ್ರಾ ಸ್ಮೈಲ್ ಅಲರ್ಟ್. Yeah, I found them. Yeah, the 854. Welcome aboard on your flight is in 501. You'll be ready for departure and enjoy your flight. Mr. Smith Jr., can you look outside, please? There's a surprise for you.
ಬಹುಶಃ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ಐ ಕಂಪ್ಲೀಟ್ ದಿಸ್ ವಿಡಿಯೋ ಅಂಡ್ ಕಮ್ ಬ್ಯಾಕ್. ಫ್ರೆಂಡ್ಸ್, 15 ವರ್ಷದ ಹಿಂದ್ಗಡೆ ಒಬ್ಬ ಕಸ್ಟಮರ್ ಬಂದಿದ್ರು. ಅವನಿಗೆ ಖುಷಿಯಾಗಿರ್ತಕ್ಕಂತ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಒಬ್ಬ ಸ್ಟಾಫ್. 17 ವರ್ಷ ಆದ್ಮೇಲೆ ಆ ಹುಡುಗಂದು ಬಂದ ಹೊತ್ನಾಗೆ ಅವನ ಅದೇ ಸ್ಪಾಟಿಗೆ ಬಂದು ಜಸ್ಟ್ ಒಂದು ಸ್ಲಿಪ್ ಕೊಡ್ತಾನೆ, ಕ್ಯಾನ್ ಯು ಡೂ ಇಟ್ ಅಗೇನ್ ಅಂತಂದು. ಅಂದ್ರೆ ನನ್ನ ಮಗನಿಗೆ ಬರ್ಡೇ ವಿಶ್ ಮಾಡ್ತೀರಾ ಅಂತಂದು. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕಸ್ಟಮರ್ ಡಿಲೈಟ್ ಅಂಡ್ ಕಸ್ಟಮರ್ ಪ್ಲೇಸ್. ಅಂಡ್ ಐ ಥಿಂಕ್ ಐ ಹ್ಯಾವ್ ಕಮ್ಯುನಿಕೇಟೆಡ್ ವಿತ್ ದೀಸ್ 2 simple videos what exactly is CRM. Of course, lot of principles I have explained.